ನನಗೆ ರಂಗಿತರಂಗ ಮಾಡಿದಾಗ ನನಗೆ ಗೊತ್ತಿರಲಿಲ್ಲ ನಾನು ಏನು ಮಾಡ್ತೀನಿ ನೆಕ್ಸ್ಟ್ ಅಂತ. ನನಗೆ ಆ್ಯಕ್ಚುಲಿ ಕಿರಿಕ್ ಪಾರ್ಟಿ ಆಡಿಷನ್ಸ್ ಕೊಡೋಕೆ ಹೋದಾಗ ರಿಷಬ್ ಸರ್ನ ಮೀಟ್ ಮಾಡಿದ್ದೆ, ಹಾಗೆ ರಕ್ಷಿತ್ ಸರ್ನ ಮೀಟ್ ಮಾಡಿದಾಗ ಅವರು ನಾನು ಆಡಿಷನ್ ಕೊಡ್ತೀನಿ ಅಂತ, ನೀವು ಎಂತಕ್ಕೆ ಆಡಿಷನ್ ಕೊಡ್ತೀರಾ ಅಂದರೆ ಡಿ ಡಿ ಸಿ ಟಾಕ್ಸಿಕ್ ಅಂತ ಬರುತ್ತೆ ವಿಷಯ. ಸೊ ಈ ಥರ ಒಂದು ಚರ್ಚೆಗೆ ಒಳಗಾಗುವಂಥ ವಿಷಯ ಅದು. ಸಡನ್ನಾಗಿ ರ್ಯಾಂಡಮ್ ಒಂದು ಕ್ವಶನ್ ಪಾಪ್ ಆಗುತ್ತೆ. ಆವಾಗ ನನ್ನ ವ್ಯೂ ಏನಿತ್ತು ಅದನ್ನು ಹೇಳಿದ್ದೀನಿ. ನಾನು ಹೆಂಡತಿ ಜೊತೆ ಲೈಕ್ ನಾನು ಏನಾದರೂ ವೀಡಿಯೋಸ್ ರೀಲ್ಸ್ ಮಾಡಿದ್ರೆ ಐ ಗೆಟ್ ಮೋರ್ ವ್ಯೂಸ್. ಈ ನೆಗೆಟಿವ್ ಎನರ್ಜಿ ಜೊತೆ ಅವ್ರು ಕನೆಕ್ಟ್ ಆಗಿರ್ತಾರೆ ಅಥವಾ ಅದು ಅಕ್ಕಪಕ್ಕದಲ್ಲಿದ್ದರೆ ಅದು ಅವ್ರಿಗೆ ಭಾಸವಾಗುತ್ತೆ ಅಂತ ಹೇಳಿದ್ದಾರೆ. ಬೆಳಗ್ಗೆ ಎಷ್ಟು ಚಂದ ಕತ್ಲೇನೋ ಅಷ್ಟೇ ಚಂದ ಇರುತ್ತೆ, ಅಷ್ಟೇ ಭಯಂಕರವಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ. ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಮ್ಯಾಮ್ ಕನ್ನಡದವ್ರಿಗೆ ಫ್ರೆಶ್ ಅಂತ ಹೇಳೋಕ್ಕಾಗಲ್ಲ ಈಗ, ಬಿಕಾಸ್ ಆಫ್ಟರ್ ಐ ಥಿಂಕ್ ಕೋವಿಡ್ ಪೀಪಲ್ ಆರ್ ಓಪನ್ ಟು OTT, ಪೀಪಲ್ ಆರ್ ಓಪನ್ ಟು ವರ್ಲ್ಡ್ ಸಿನಿಮಾ. ಐ ಥಿಂಕ್ ಎಲ್ಲ ರೀತಿಯ ಒಂದು ಸಿನಿಮಾಗಳು ನೋಡ್ತಾ ಇದ್ದಾರೆ. ಸಿನಿಮಾಗಳು ಥಿಯೇಟ್ರಲ್ಲಿ ಒಂದು ವಾರ ಇರೋದು ಕಷ್ಟ ಇದೆ. ಲವ್ ಯು ಮುದ್ದು 33 ದಿನಗಳು ಓಡಿದೆ. ನಾನು ಯಾವಾಗಲೂ ನನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ. ಅವರ ಸಿನಿಮಾಗಳು 25 ವಾರ ಸಿಲ್ವರ್ ಜೂಬ್ಲಿ ಮಾಡುತ್ತೆ, 50 ವಾರ ಓಡಿದೆ ಅಂತೆಲ್ಲ ಕೇಳಿದ್ದೀನಿ. ಈಗ ಕಾಲ ಹೇಗೆ ಬದಲಾಗಿದೆ ಅಂದರೆ 33 ದಿನ ಓಡೋದೇ ನನಗೆ ಇವಾಗ ಪರ್ಸ್ನಲಿ ಐ ಫೀಲ್ ಸೋ ಗುಡ್. ಡೈಲಿ ಬ್ರೆಡ್ ಆ್ಯಂಡ್ ಬಟರ್ ಅನ್ನೋದು ಮ್ಯಾಟರ್ ಆಗುತ್ತೆ. ಇಲ್ಲಿ ಕಂಟಿನ್ಯೂಸ್ಲಿ ಸಿನಿಮಾ ಕೈಯಲ್ಲಿರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಕೆಲಸ ಸಿಕ್ಕಿದ ಕಡೆ ಹೋಗಿ ಕೆಲಸ ಮಾಡ್ತಾ ಇರ್ತೀವಿ ಅಂತ ನನ್ನ ಅನಿಸಿಕೆ. ನಾವೆಲ್ಲ ಪ್ರಾಡಕ್ಟ್ಸ್ ನಮ್ಮನ್ನು ಇವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ಇಟ್ ಇಸ್ ಲೈಕ್ ಒಂದು ಕೈಂಡ್ ಆಫ್ ಬಿಸ್ನೆಸ್ ಅಂತ ಅನಿಸ್ತೀನಿ ನನಗೆ ಟಿ ವಿ ಅನ್ನೋದು. ಅದಕ್ಕೆ ಅಲ್ಲಿಗೆ ಏನೋ ಮನಸ್ಸಲ್ಲ ಅಷ್ಟು ಹೋಗಬೇಕು ಅನ್ನೋದು. ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಸಿದ್ದು ಮೂಲಿಮನಿ. ಇವತ್ತು ಸಿನಿಮಾ ಎಕ್ಸ್ಪ್ರೆಸ್ ಅಲ್ಲಿ ನಾವು ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಅದು ನನ್ನ ಜೊತೆ ಸಾರಿ ಆ್ಯಕ್ಚುಲಿ ಶಾರದಾ ಮ್ಯಾಮ್ ಜೊತೆ ನಾನು ಮಾಡ್ತಿರೋದು. ಇವತ್ತು ಸುಮ್ಮನೆ ನಾನು ಓಪನಿಂಗ್ ಮಾಡಿದ್ದೀನಿ. ಬಟ್ ಸುಮ್ಮನೆ ಮ್ಯಾಮ್ ಇವತ್ತು ನಾನು ನಿಮ್ಮ ಕ್ವಶನ್ ಕೇಳಲ್ಲ, ನೀವು ನನ್ನ ಕೇಳ್ತೀನಿ. ನಾನು ನಿಮ್ಮನ್ನ ಸೀಟ್ ಜಲ್ ಕುಡಿಸ್ತಾ ಇದ್ದೀನಿ. ಓಕೆ, ಲೆಟ್ಸ್ ಸಿ. ವೆಲ್ಕಮ್ ಟು ಸಿನಿಮಾ ಎಕ್ಸ್ಪ್ರೆಸ್. ನಾನು ಎ ಶಾರದಾ. ಟುಡೇ ಇನ್ ಕಾನ್ವರ್ಸೇಷನ್ ವಿತ್ ಸಿದ್ಧಲಿಂಗೇಶ್ ನೀಲಪ್ಪ ಮೂಲಿಮನಿ, ರೈಟ್, ಅಕ್ಕ ಸಿದ್ದು ಮೂಲಿಮನಿ. ವೈ ಐ ಆಸ್ಕ್ ಯು ಯೋರ್ ಫುಲ್ ನೇಮ್ ಇಸ್, ನೀವು ಸಿದ್ಧಲಿಂಗೇಶ್ ಅಂತ ಸಿನಿಮಾಗೆ ಬಂದರೆ ನಿಮ್ನ ಯಾರನ್ನೂ ಒಪ್ಕೋತಾ ಇರಲಿಲ್ವಾ? ನೀವು ಸಿದ್ದು ಆಗೇ ಬರಬೇಕಾಗಿತ್ತಾ? ಗೊತ್ತಿಲ್ಲ, ನಾನು ಸಿದ್ಧಲಿಂಗೇಶ್ ಅಂದಾಗೆಲ್ಲ ಎಲ್ಲರೂ ಒಂದ್ಸತಿ ಹಾಂ ಅಂತ ಹೇಳ್ತಾ ಇದ್ರು. ಸೊ ಮತ್ತೆ ರಿಪೀಟ್ ಮಾಡಬೇಕಾಗಿತ್ತು. ನಾನು ಫ್ರೆಂಡ್ಸ್ ಸರ್ಕಲೆಲ್ಲ ಸಿದ್ದು ಅಂತ ಕರಿತಾ ಇದ್ರು. ಇಟ್ ವಾಸ್ ಶಾರ್ಟ್, ಸ್ವೀಟ್. ಅಲ್ಲ, ಯು ನೀಡೆಡ್ ಸಮ್ ಮಾಡರ್ನ್ ಔಟ್ಲುಕ್ ಟು ಎಂಟರ್ ದ ಇಂಡಸ್ಟ್ರಿ, ಆರ್ ಜಸ್ಟ್ ದಟ್ ಸಿದ್ಧಲಿಂಗೇಶ್ ಎಲ್ಲರೂ ಹಳ್ಳಿಯಿಂದ ಅಂತ ಏನಾರು ಅನ್ಕೋತಾರೆ? ಇಲ್ಲ ಮ್ಯಾಮ್, ಖಂಡಿತ ಇಲ್ಲ. ಈಗಲೂ ನನ್ನ ಪಾಸ್ಪೋರ್ಟಲ್ಲಿ ಸಿದ್ಧಲಿಂಗೇಶ್ ನೀಲಪ್ಪ ಮೂಲಿಮನಿ. ಪಾಸ್ಪೋರ್ಟಲ್ಲಿ ಓಕೆ, ನಿಮ್ಮ ಆ ಹೆಸರಲ್ಲೇ ನಿಮ್ಮ ಇಂಡಸ್ಟ್ರಿಲಿ ಬರ್ಬೋದಾಯ್ತಲ್ಲ? ತುಂಬ ಕಾಂಪ್ಲಿಕೇಶನ್ಸ್ ಆಗುತ್ತೆ ಮ್ಯಾಮ್. ಮೇ ಬಿ ಹೆಸರು ಬರೋಕ್ಕೇನೆ ನನಗೆ ಅಂತ ಸಪ್ರೇಟಾಗಿ ಇನ್ನೊಂದು ಶೀಟು, ಎಕ್ಸ್ಟ್ರಾ ಬ್ಯಾನರ್ಸ್. ಸೊ ಕೆಲಸದಿ ಆಗಿದೆ. ನಿನ್ನ ಹೆಸರೇನು ಅಂತ ಕೇಳಿದಾಗ ಸಿದ್ಧಲಿಂಗೇಶ್ ನೀಲಪ್ಪ ಮೂಲಿಮನಿ ಅಂದರೆ ಇನ್ನೂ ಇಬ್ಬರು ಎಲ್ಲಿ ಅಂತ ಕೇಳಿದ್ರು. ಸೊ ಹಾಗಾಗಿ ಐ ಥಿಂಕ್ ಕ್ಯೂಟಾಗಿ ಶಾರ್ಟಾಗಿ ಸಿದ್ದು ಅಂದರೆ ಬೆಟರ್ ಇರುತ್ತೆ ಅನಿಸ್ತು. ಹಾಗೆ ಫ್ರೆಂಡ್ಸ್ ಎಲ್ಲ ಸಿದ್ದು ಅಂತ ಕರಿತಾ ಇದ್ರು. ಆ್ಯಂಡ್ ಏನೋ ಸಿದ್ದು ಚೆನ್ನಾಗಿ ವೈಬ್ ಚೆನ್ನಾಗಿತ್ತು. ಯಾ, ಕೆಲವು ಆ್ಯಕ್ಟರ್ಸ್ಗೆ ಯು ಸ್ಟಾರ್ಟ್ ವಿತ್ ದ ರೂಟ್ಸ್ ಅಂದರೆ ಟೆಲಿವಿಷನ್. ದಟ್ ಈಸ್ ವೇರ್ ಸಿದ್ದು ಆಲ್ಸೋ ಸ್ಟಾರ್ಟೆಡ್. ಸೊ ಟ್ರಾನ್ಸಿಷನ್ ಫ್ರಮ್ ಟೆಲಿವಿಷನ್ ಟು ಬಿಕಮ್ ಅನ್ ಆ್ಯಕ್ಟರ್, ಇಟ್ಸ್ ಆಲ್ವೇಸ್ ದಟ್ ಗೋಲ್. ಯಾ, ನಾನು ಇಲ್ಲಿ ಆ್ಯಕ್ಟಿಂಗಿಗೆ ಬಂದಿದ್ದೀನಿ, ಇದೊಂಥರ ಸ್ಕೂಲು, ಆಮೇಲೆ ಐ ಗೆಟ್ ಸ್ಟ್ರೈಟ್ ಇನ್ ಟು ಡೂಯಿಂಗ್ ಅ PhD ಅಂತ. ಎಕ್ಸಾಕ್ಟ್ಲಿ. ಸೊ ದಟ್ಸ್ ಯುವರ್ ಜರ್ನಿ. ಲೈಕ್ ಗೊತ್ತಿಲ್ಲ ಮ್ಯಾಮ್, ನನ್ನ ಲೈಫಲ್ಲಿ ಏನು ಬರುತ್ತೆ ಅದನ್ನು ಸ್ವೀಕರಿಸ್ತಾ ಹೋಗ್ತಾ ಇದ್ದೆ ನಾನು. ಯಾಕಂದರೆ ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ನನ್ನ ಫ್ಯಾಮಿಲಿ ರೂಟ್ಸಿಂದನೇ ಯಾರೂ ಇಂಡಸ್ಟ್ರಿಲಿ ಇರಲಿಲ್ಲ. ಫಸ್ಟ್ ಟೈಮ್ ನಾನು ಆ್ಯಕ್ಟರ್ ಆಗ್ತೀನಿ ಅಂತ ಹೇಳಿದಾಗ ನಮ್ಮ ತಾತ, ಹುಚ್ಚಳು ಮಗನಿಗೆ ಏನು ಮಾಡೋಕತ್ತಿಲ್ಲಿ, ತಲೆಯಾಗಿ ಬುದ್ಧಿ ಆಯ್ತಲ್ಲ ನಿಂಗೆ ಅಂತ ಬೈದಿದ್ರು. ಲೈಕ್ ಓಕೆ ಏನಪ್ಪ ಅಂತ ರೂಟ್ಸ್ ಇರಲಿಲ್ಲ ಮ್ಯಾಮ್. ಈವನ್ ವೆನ್ ಐ ಸ್ಟಾರ್ಟೆಡ್ ಡ್ಯಾನ್ಸಿಂಗ್, ಡ್ಯಾನ್ಸ್ ಕಲಿಯೋಕ್ಕಂತ ಹೋದೆ. ವಿತಿನ್ ಅ ವೀಕ್ ಐ ಸ್ಟಾರ್ಟೆಡ್ ಟು ಟೀಚ್ ಕಿಡ್ಸಲ್ಲಿ. ಓಕೆ. ಸೊ ಅದೇ ರೀತಿಯಲ್ಲಿ ಸೀರಿಯಲ್ ಸ್ಟಾರ್ಟ್ ಮಾಡಿದೆ. ಸೀರಿಯಲ್ ಬೇಗ ವೈಂಡ್ ಅಪ್ ಆಯಿತು. ಬಟ್ ಅದೇ ಪ್ರೊಡಕ್ಷನ್ ಹೌಸಿಂದ ಲೈಕ್ ಜಗದೀಶ್ ಪಾಟೀಲ್ ಸರ್ ಅಂತ UTV ಮೋಷನ್ಸ್ ಅಡಿಯಲ್ಲಿ ವರ್ಕ್ ಮಾಡ್ತಾಯಿದ್ರು. ಅವರು ನನಗೆ ಒಂದು ಆಡಿಷನ್ ಕಾಲ್ಗೆ ಕರೀತಾರೆ. ಅದು ರಂಗಿತರಂಗ ಆಗಿತ್ತು. ಸೊ ನಾನು ಮೊದಲನೇ ಆಡಿಷನ್ ಸೀರಿಯಲ್ ಕೊಟ್ಟಂಥ ಜಾಗ ಆ್ಯಂಡ್ ಮೊದಲನೇ ಆಡಿಷನ್ಗೆ ಸಿನಿಮಾಗೆ ಕೊಟ್ಟಂಥ ಜಾಗ ಎರಡೂ ಒಂದೇ. ಓಕೆ. ಸೊ ಎರಡು ಸೈಮಲ್ಟೇನಿಯಸ್ಲಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಎರಡು ತೂಗ್ತಾನೆ ಹೋದೆ ಮ್ಯಾಮ್, ಎರಡೂ ಬ್ಯಾಲೆನ್ಸ್ ಮಾಡ್ತಾನೆ ಹೋದೆ. ಆ್ಯಂಡ್ ಇವತ್ತು ಸಿನಿಮಾಸ್ ಲೀಡಾಗಿ ಮಾಡ್ತಾ ಇದ್ದೀನಿ. ಐ ಆಮ್ ಸೋ ಹ್ಯಾಪಿ. ಬಟ್ ಯು ಸೆಡ್ ನಾನು ಏನಾಗಬೇಕು ಅಂತ ನಾನು ಬಂದಿಲ್ಲ, ಬಟ್ ಅದಾಗೆ ಸ್ಟಾರ್ಟ್ ಆಯಿತು. ಯು ಸ್ಟಾರ್ಟೆಡ್ ಗೆಟಿಂಗ್ ಟ್ರೈನ್ಡ್ ಇನ್ ಡಾನ್ಸು, ಆಮೇಲೆ ಸೀರಿಯಲಿಗೆ ಬಂತು, and you auditioned and you got. Yeah, but ಆದರೆ ಮ್ಯಾಮ್ ಗೋಲ್ ವಾಸ್ ಲೈಕ್ ಸಿನಿಮಾ. ಓಕೆ ಮ್ಯಾಮ್ ನಾನು ಸೈನ್ ಕೂಡ ಸಿನಿಮಾ ಅಂತ ಮಾಡ್ತೀನಿ. ಈ ಸಿದ್ಧಲಿಂಗೇಶ್ ನೀಲಪ್ಪ ಮೂಲಿಮನಿ ಅಂತ ಹೇಳಿದ್ರಲ್ಲ, ಸಿ ನೀಲಪ್ಪ ಇಸ್ ನೀ ಆ್ಯಂಡ್ ಮಾ ಇಸ್ ಮಂಜುಳಾ, ನಮ್ಮ ಅಮ್ಮ. ಸಿನಿಮಾ, ಐ ಸೈನ್ ಸಿನಿಮಾ. ಓಕೆ. ಸೊ ಇಸ್ ಯುವರ್ ಸಿಗ್ನೇಚರ್ ಸಿನಿಮಾ? ಎಸ್ ಮ್ಯಾಮ್.
ಸೊ ನನ್ನ ಗೋಲ್ ಅದು ಪಾಸ್ಪೋರ್ಟ್ಗೆ ಇಲ್ಲ ಒಂದೊಂದು ಖುಷಿಗೆ ಮ್ಯಾಮ್ ಎಲ್ಲರೂ ಆಟೋಗ್ರಾಫ್ ಕೇಳಿದಾಗ ನಾನು ಸಿನಿಮಾ ಅಂತಾನೆ ಸೈನ್ ಮಾಡ್ತೀನಿ. ವೆರಿ ನೈಸ್ ಇಂಟ್ರೆಸ್ಟ್. ಸೊ ಇವನ್ ನನ್ನ ಆರ್ಕೆಸ್ಟ್ರಾ ಡ್ಯಾನ್ಸ್ ಮಾಡ್ತಾ ಇದ್ದೆ, ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಸ್ಟಾರ್ಟ್ ಮಾಡಿದ್ದು ನನ್ನ ಕೆರಿಯರ್ನ. ಸೊ ಆಗಲೂ ಕೂಡ ಅವಾಗ ಗೊತ್ತಿಲ್ಲ ಅಷ್ಟೊಂದು ಫೋಟೋಗ್ರಾಫ್ಸ್ ಇರಲಿಲ್ಲ. 2012-13 ಟೈಮ್ ಎಲ್ಲರ ಹತ್ರ ಫೋನ್ ಇರಲಿಲ್ಲ, ಕ್ಯಾಮ್ರಾಸ್ ಅಷ್ಟು ಗ್ರೇಟ್ ಆಗಿರಲಿಲ್ಲ. ಸೊ ಎಲ್ಲ ಆಟೋಗ್ರಾಫ್ ತೊಗೊಳಕ್ಕೆ ಬರ್ತಿದ್ರು ಅವಾಗ ನಾನು ಸಿನಿಮಾ ಅಂತಾನೆ ಸೈನ್ ಮಾಡ್ತಿದ್ದೆ. ಸೊ ನನಗೆ ಸಿನಿಮಾ ವಾಸ್ ಮೈ ಗೋಲ್ ಅಂಡ್ ಇವತ್ತು ವರ್ಕ್ ಮಾಡ್ತಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ. Okay. The transition took you to something like Rangitaranga. Yes, ma'am. Then you did, very key roles are important on the spotlight ಬರಕ್ಕೆ. Before even you, ಎಲ್ಲ ಬಂದ ತಕ್ಷಣನೇ ಹೀರೋ ಆಗಕ್ಕಾಗಲ್ಲ. You need that some space where you can showcase your talent. Exactly. And I think probably from Rangitaranga to Dharani Mandala ಮಧ್ಯದೊಳಗೆ, then you had Vikrant Rona. But ಇಲ್ಲೆಲ್ಲೋ ಒಂದು ಕಡೆ ಲೈಕ್ ಯು ಆಲ್ವೇಸ್ ಹ್ಯಾಡ್ ದಟ್ ಲವರ್ ಬಾಯ್ ಇಮೇಜ್ ಥ್ರೂ ಔಟ್. ಸೊ ನೀನು ನೋಡಿದ ತಕ್ಷಣ ಲವರ್ ಬಾಯ್ ಇಮೇಜ್ ಅದೇ ಬರುತ್ತೆ, ಅದೇ ಪೋರ್ಟ್ರೇ ಮಾಡ್ತಾ ಇದ್ರ ಅಥವಾ ಬಂತ ಹಾಗೆ? ಮೇ ಬಿ ನಾನು ತುಂಬಾ ವಿಟಿ ಇರ್ತಿದ್ದೆ, ಹಾಗೆ ಮಾತಾಡ್ತಿದ್ದೆ, ಗೊತ್ತಿಲ್ಲ ಫ್ಲರ್ಟಿಯಸ್ ಆಗಿ ಮಾತಾಡ್ತಿದ್ನೋ ಹೇಗೆ ಅಂತ. ಬಟ್ ಲವ್ ಬಾಯ್ ಇಮೇಜ್ ಯಾವಾಗ್ಲೂ ಇರ್ತಿತ್ತು, ಇವಾಗಲೂ ಹಾಗೆ ಇದೆ. ಈಗಲೂ ಸಾಕಷ್ಟು ಸಿನಿಮಾಗಳು ಏನು ಕಥೆಗಳು ಬರುತ್ತೆ ಎಲ್ಲ ಆಲ್ಮೋಸ್ಟ್ ಲವ್ ಅನ್ನೋ ಒಂದು ರಿಲೇಷನ್ ಇದ್ದೇ ಇರುತ್ತೆ. ಬಟ್ ಧರಣಿ ಮಂಡಲ ಆ್ಯಕ್ಚುಲಿ ಗೇಮ್ ಎ ಬ್ರೇಕ್ ಥ್ರೂ. ಅಂದರೆ ನನ್ನ ಒಂದು ಮೊನೋಟನಿ ಅನ್ನೋ ಒಂದು ವರ್ಕ್ ಅಥವಾ ವಾಟ್ ಯು ಸೇ ಟೈಪ್ ಕ್ಯಾಸ್ಟ್ ಅಂತ ಮಾಡಿರ್ತಾರೆ. ಇವಾಗ ರಂಗಿತರಂಗ ಮಾಡಿದ್ಮೇಲೆ ಸಾಕಷ್ಟು ಜನ ನನ್ನ ತುಂಬ ಚಶ್ಮೇಶ್ ಆರ್ ವಾಟ್ ಯು ಸೇ ಗೀಕ್ ಕೈಂಡ್ ಆಫ್ ಆ ಥರ ತುಂಬ ಕರಿತಾ ಇದ್ರು. ಮೀಟ್ ಆದಾಗ ನೀವು ಆ ಥರ ಇಲ್ಲ ಬಟ್ ಅಲ್ಲ ಹಂಗೆ ಕಾಣಿಸ್ತೀರಾ ಅನ್ನೋರು. ದೆನ್ ಐ ರಿಯಲೈಸ್ ಓಕೆ ನಾನು ಪ್ರತಿಯೊಂದು ಪಾತ್ರದಲ್ಲಿ ಬೇರೆ ಬೇರೆ ಥರ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ರಿಯಲೈಸೇಷನ್ ಬರಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಈವನ್ ಅಜ್ಞಾತವಾಸಿ ಗೇವ್ ಯು ಅ ವೆರಿ ಸಮ್ ಡಿಫರೆಂಟ್ ಕೈಂಡ್ ಆಫ್, ಬಿಕಾಸ್ ಐ ಸಾ ಅ ಡಿಫರೆಂಟ್ ಮೂಲಿ ಮನಿ ಇದೆ. ಯೆಸ್ ಮ್ಯಾಮ್. ಇವನ್ ಲವ್ ಯು ಮುದುಗ ಐ ಶೇವ್ಡ್. ಸೊ ದಟ್ಸ್ ಎ ರೀಸನ್. ಅದು ಏನಂತಾರೆ ಕನ್ನಡ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಎಲ್ಲರೂ ಇಷ್ಟಪಡೋದು ಆ ಲವ್ ಬಾಯ್ ಇಮೇಜ್. ಪ್ರೀತಮ್ ಅನ್ನೋ ಕ್ಯಾರೆಕ್ಟರ್ ಅಥವಾ ಸಿದ್ದು ಲೈಕ್ ಲವ್ ಬಾಯ್ ಅಂತಾನೆ ಹೇಳ್ತಾರೆ. ಓಕೆ, ಟು ಬಿ ಪ್ಲೇಯಿಂಗ್ ಅ ಕೀ ರೋಲ್ ಇನ್ ಸಮ್ ಅ ಸ್ಟಾರ್ ಫಿಲಮ್ and becoming a hero of your own, to be the face of a film, makes a lot of difference. Exactly. And that gave you a break with Love You Muddu. And with Seat you have a that stereotype cast madde ನೀವು ಒಂದು ಬ್ರೇಕ್ ಮಾಡೋಕ್ಕೆ ಹಾರರ್ಗೂ ಯು ಆರ್ ಎಂಟರಿಂಗ್ ಇಂಟು ಸಮಥಿಂಗ್ ಯು ವಾಂಟ್ ಟು ವಿತ್ ಫಿಯರ್. ಸೀಟ್ ಅಂದ ತಕ್ಷಣ ನಾವು ಸೀಟ್ ಬರ್ತೀವ ಅಂತ ಪ್ರಶ್ನೆ ಬರುತ್ತೆ. ಐ ಥಿಂಕ್ ಈ ಸಿನಿಮಾದಲ್ಲಿ ಓಕೆ ಯೂಶ್ವಲಿ ಸಿನಿಮಾಗಳಲ್ಲಿ ಏನಾಗಿರುತ್ತೆ, ಇವಾಗ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಮಲ್ಟಿ ಜಾನ್ರಾ ಬೇರೆ ಬೇರೆ ಇವಾಗ ಲವ್ ಇರುತ್ತೆ, ಒಂದು ಕಾಮಿಡಿ ಇರುತ್ತೆ, ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇರುತ್ತೆ, ಸಸ್ಪೆನ್ಸ್ ಇರುತ್ತೆ. ಬಟ್ ಇದರಲ್ಲಿ ಒಂದು ಎಕ್ಸ್ಟ್ರಾ ಒಂದು ಅಂಶ ಅಂತಂದರೆ ಹಾರರ್ ಇದೆ. ಸೊ ಹಾರರ್ ವಿಷಯಕ್ಕೆ ಬಂದಾಗ ಡೆಫಿನೆಟ್ಲಿ ಸೀಟೇಜ್ಗೆ ಬರುವಂಥ ಹಲವಾರು ವಿಷಯಗಳಿದೆ. ಖಂಡಿತ ಬರ್ತಾರೆ ಅನ್ನೋದು ನನ್ನ ಭಾವನೆ, ಯಾಕಂದರೆ ಅದರಲ್ಲಿ ನಾನು ವ್ಲಾಗರ್ ಆಗಿ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಕನೆಕ್ಷನ್ ಟು ದ ಆಡಿಯನ್ಸ್ಗೆ ಒಂದು ವೇ ಇದೆ, ಒಂದು ಬ್ರಿಡ್ಜ್ ಇದೆ. ಲೈಕ್ ಓಕೆ ಈಸಿಲಿ ಡೈಲಿ ತುಂಬ ಜನ ವ್ಲಾಗ್ಸ್ ನೋಡ್ತಾರೆ. ಸೊ ಹಾಗಾಗಿ ನನ್ನ ಪಾತ್ರ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿ ಆ ಒಂದು ಹಾರರ್ ಅಂಶದಲ್ಲಿ ಅವ್ರು ಸೀಟೇಜ್ಗೆ ಬರ್ಬೋದು ಅನ್ನೋದು ನಮ್ಮ ತಂಡದ ನಂಬಿಕೆ. ವಾಟ್ ಈಸ್ ಯೋರ್ ಡೆಫಿನೇಷನ್ ಆಫ್ ಅ ಬ್ಲಾಗರ್ ಟುಡೇ ಅಂತ? ಸೊ ವ್ಲಾಗಿಂಗಲ್ಲಿ ಹಲವಾರು ಅಂಶಗಳಿದೆ ಆ್ಯಂಡ್ ಕೆಲವು ಇನ್ಫಾರ್ಮೇಷನ್ಸ್ ಇರುತ್ತೆ, ಕೆಲವು ಸತಿ ತುಂಬ ಲೇಮ್ ಆಗಿರುತ್ತೆ, ಬಟ್ ಟೈಮ್ ಪಾಸಿಂಗ್ ಇರುತ್ತೆ. ಲೈಕ್ ನಾನು ಏನು ಮಾಡ್ತೀನಿ ಬೆಳಗ್ಗೆಯಿಂದ, ಲೈಕ್ ಇದರಲ್ಲಿ ಅದನ್ನೇ ತೋರ್ಸೋಕೆ ಹೋಗಿರೋದು ನಾವು. ಬೆಳಗ್ಗೆ ಎದ್ದೆ, ಹಲ್ಲುಜ್ದೆ, ತಿಂಡಿ ಮಾಡಿದೆ, ಲೈಕ್ ಆಚೆ ಹೋದೆ. ಡೋಂಟ್ ಯು ಥಿಂಕ್ ದಟ್ಸ್ ಸಿಲಿ? ಅದಕ್ಕೆ ಸಿಲಿ, ಬಟ್ ಕೆಲವು ಜನಕ್ಕೆ ಅದನ್ನು ಬದುಕಕ್ಕೆ ಆಗ್ತಿರಲ್ಲ. ಕೆಲವು ಜನ ಗುಡ್ಸಲ್ಲಿ ಇರ್ತಾರೆ, ಅವ್ರಿಗೆ ಆ ಲೈಫ್ ಬೇಕು ಅಂತ ಅನಿಸ್ತದೆ. ಬಟ್ ದಟ್ ಆಲ್ಸೋ ಗೆಟ್ಸ್ ದೆಮ್ ಮನಿ. ಎಸ್ ಡೆಫಿನೆಟ್ಲಿ, ಯಾಕಂದರೆ ಅವರು ಸಬ್ಸ್ಕ್ರೈಬರ್ಸ್ ಬಂದರೆ ಡೆಫಿನೆಟ್ಲಿ ಅವ್ರಿಗೊಂದಿಷ್ಟು ವ್ಯೂಸ್ ಬರುತ್ತೆ. ಮಾನಿಟೈಸ್ ಆಗಿದ್ರೆ ವ್ಯೂಸ್ ಜಾಸ್ತಿ ಇತ್ತಂದರೆ ಡೆಫಿನೆಟ್ಲಿ ಮನಿ ಬರ್ತಿರುತ್ತೆ. ಐ ಥಿಂಕ್ ಮನಿ ಫ್ಲೋ ಡೀಸೆಂಟಾಗೆ ಒಂದು IT ಜಾಬಲ್ಲಿ ಮಾಡೋಷ್ಟು ಬರುತ್ತೆ. ಐ ಥಿಂಕ್ ಸಮ್ವೇರ್ public attention will be on the camera than the vlogger. So how you become the camera? what a crazy angst. I think ನಾವು ಯಾವಾಗ ವಿಷಯಗಳನ್ನ ತುಂಬ ಆಂತರಿಕವಾಗಿ ತುಂಬ ಡೆಪ್ತಾಗಿ ನಾವು ವಿಷಯಗಳನ್ನ ನೋಡಿ ಅದನ್ನು ನಾವು ಜನಕ್ಕೆ ತೋರಿಸ್ಬೇಕು ಅಂತ ಅಂದ್ಕೊಳ್ತೀವಿ. ಐ ಥಿಂಕ್ ನಾವು ನೋಡುವಂಥ ವಿಷಯ ಕ್ಯಾಮ್ರಾ ಆಗುತ್ತೆ. ನಾವು ಅದನ್ನು ತೋರಿಸೋವಂಥ ರೀತಿ, ಇವಾಗ ನಾವು ನೋಡೋ ವಿಷನ್ಲಿ ನಾವು ಕ್ಯಾಮ್ರಾ ಆಗ್ಬೋದು ಅಂತ ನನಗನ್ಸುತ್ತೆ. ಸುಮ್ಮನೆ ಲೇಮಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಐ ಥಿಂಕ್ ನಾವು ಜನಕ್ಕೆ ಏನೂ ಕೊಡ್ತಾ ಇಲ್ಲ ಅನ್ಸುತ್ತೆ. ಯಾಕಂದರೆ ಪ್ರತಿಯೊಬ್ಬರು ನೋಡಿ ಕಲಿತೀವಿ ಮ್ಯಾಮ್. ಇವಾಗ ನಾನೊಬ್ಬ ಆ್ಯಕ್ಟರ್ ಆಗಬೇಕು ಅಂತ ಹೇಳಿದ್ರೆ ನಾನು ಸಾಕಷ್ಟು ಜನ ಆ್ಯಕ್ಟರ್ಸ್ನ ನೋಡಿದ್ದೀನಿ, ಅದ್ರಲ್ಲಿ ಕೆಲವು ಜನ ಫೇವ್ರೇಟ್ ಆ್ಯಕ್ಟರ್ಸ್ ಇದ್ದಾರೆ, ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿರ್ತೀನಿ. ಸೊ ಇಲ್ಲಿ ಅವರಾಗಿ ಏನು ಕಲ್ತ್ಕೊಳ್ಳೋಕ್ಕಾಗಲ್ಲ, ಯಾರನ್ನಾರು ನೋಡಿ ಕಲ್ತ್ಕೊತಾರೆ. ಸೊ ನೋಡೋ ವಿಷಯಗಳು ಹೇಗಿರಬೇಕಂದ್ರೆ, ಆಯ್ಕೆಗಳು ಹೇಗಿರಬೇಕಂದ್ರೆ ತುಂಬ ತುಂಬ ಚೆನ್ನಾಗಿರಬೇಕು. ಆಗ ಅವ್ರ ಜೀವನ ಕೂಡ ಅವ್ರು ರೂಪಿಸ್ಕೋಬೋದು. ಇವಾಗ ನಾವು ನೋಡೋಂಥ ವಿಷನ್ ಸರಿ ಇಲ್ಲ ಅಂತ ಹೇಳಿದ್ರೆ ಐ ಥಿಂಕ್ ಐ ಗಿವ್ ಅ ವೆರಿ ಬ್ಯಾಡ್ ಕಾಂಟೆಂಟ್ಸ್ ಟು ಆಡಿಯನ್ಸ್. ಮೇ ಬಿ ಅದು ಎಂಟರ್ಟೈನ್ ಮಾಡ್ತಿರ್ಬೋದು, ಬಟ್ ಅವ್ರಿಗೇನು ಇನ್ಫಾರ್ಮೇಟಿವ್ ಆಗಿರಲ್ಲ. ಅದು ಒಂದು ಫೈನ್ ಡೇ ಅನ್ಸುತ್ತೆ, ಇವ್ನು ಯಾಕೆ ಫಾಲೋ ಮಾಡ್ತೀನಿ, ಅನ್ಫಾಲೋ ಮಾಡೋಣ ಅಂತ ದೇ ಅನ್ಫಾಲೋ ಮೀ. ಯಾಕಂದರೆ ಈಗಲೂ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತೀನಿ, ನಾವು ಇನ್ಸೈಟ್ಸ್ ಚೆಕ್ ಮಾಡಿದ್ರೆ ಫಾಲೋ ಎಷ್ಟು ಮಾಡಿರ್ತಾರೆ, ಅದಕ್ಕಿಂತ ಜಾಸ್ತಿ ಅನ್ಫಾಲೋ ಮಾಡಿರ್ತಾರೆ. One vlogger asked you about your feedback for Yash Toxic Teaser. ಹೌದು.
ಸೊ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ದ ಮೂವಿ, ನಿಮ್ಮ ಮೂವಿನ ಬಿಟ್ಟು ದೇ ಆರ್ ಟಾಕಿಂಗ್ ಅಬೌಟ್ ಟಾಕ್ಸಿಕ್ ಟೀಸರ್. ಯು ಪರ್ಪಸ್ಲಿ ಯು ವೆಂಟ್ ಬಟ್ ಯು ಥಾಟ್ ಓಕೆ ಯಾರೋ ಕೇಳ್ತಾ ಇದ್ದಾರೆ ನಾನು ಹೇಳ್ತೀನಿ ಅದು, ಅಥವಾ ಓ ಇದನ್ನ ನಾನು ಮಾತಾಡಿದರೆ ನನಗೆ ಅಟೆನ್ಷನ್ ಬರುತ್ತೆ ಅಂತ. ಡಿಡ್ ಯು ಸೀಕ್ ದಟ್ ಅಟೆನ್ಷನ್? ಇಲ್ಲ, ಐ ಥಿಂಕ್ ಒಂದಿಷ್ಟು ಕೆಲವು ವಿಷಯಗಳಿಗೆ ಸಮಾಜದಲ್ಲಿ ಹೆಂಗಿರುತ್ತೆ ಅಂದರೆ, ಐ ಥಿಂಕ್ ಇಫ್ ಯು ಜಸ್ಟ್ ಟಾಕ್ ಅಬೌಟ್ ಇಟ್ ಒಂದು ಚರ್ಚೆ ಆಗ್ಬಿಡುತ್ತೆ. ಯಾಕಂದರೆ ಆಲ್ರೆಡಿ ಒಂದು ಚರ್ಚೆಗೆ ಒಳಗಾಗಿರುತ್ತೆ ಒಂದು ವಿಷಯಗಳು. ಎಕ್ಸಾಂಪಲ್ ಟಾಕ್ಸಿಕ್ ಏನು ಇವಾಗ ಯಶ್ ಸರ್ ಅವರ ಬರ್ಡೇಗೆ ಏನು ರಿಲೀಸ್ ಮಾಡಿದ್ರು, ಅದು ಒಂದು ಚರ್ಚೆಗೆ ಒಳಗಾಗಿತ್ತು. ಸುಮ್ಮನೆ ಒಂದು ಕೂತ್ಕೊಂಡ್ರು, ಏನೋ ಒಂದು ಮಾತಾಡ್ತೀವಿ, ಫ್ರೆಂಡ್ಸ್ ಸೇರ್ಕೊಂಡ್ರು, ಹೆಂಗಿದೆ ಮಗ, ಏನು ಚೆನ್ನಾಗಿದೆ, ವರ್ಕ್ ಹೇಗಿದೆ, ವರ್ಕ್ ಫ್ಯಾಂಟಾಸ್ಟಿಕ್ ಆಗಿದೆ ಅಂದರೆ ಡಿ ಡಿ ಸಿ ಟಾಕ್ಸಿಕ್ ಅಂತ ಬರುತ್ತೆ ವಿಷಯ. ಸೊ ಈ ಥರ ಒಂದು ಚರ್ಚೆಗೆ ಒಳಗಾಗುವಂಥ ವಿಷಯ ಅದು. ಸೊ ನಾನು ಕೂಡ ಟೀಸರ್ ನೋಡಿದ್ದೆ, ಇಷ್ಟಪಟ್ಟಿದ್ದೆ. ಹಾಗೆ ಚರ್ಚೆಗಳು ಒಳಗಾಗಿದ್ದು, ಸಾಕಷ್ಟು ಜನ ಮಾತಾಡ್ಬೇಕಾದ್ರೆ ನಾನು ಅದ್ರಲ್ಲಿ ಮಾತಾಡಿದ್ದೀನಿ. ಸೊ ಹಾಗೆ ಹಿಂಗೆ ಸಡನ್ನಾಗಿ ರ್ಯಾಂಡಮ್ ಒಂದು ಕ್ವಶನ್ ಪಾಪ್ ಆಗುತ್ತೆ. ಆವಾಗ ನನ್ನ ವ್ಯೂ ಏನಿತ್ತು ಅದನ್ನು ಹೇಳಿದ್ದೀನಿ ನಾನು. ನಥಿಂಗ್ ಲೈಕ್ ಅದನ್ನು ಅಟೆನ್ಷನ್ ಸೀಕ್ ಮಾಡಬೇಕು. ಆ್ಯಕ್ಚುಲಿ ನಾವು ಅಟೆನ್ಷನ್ ಸೀಕ್ ಮಾಡ್ಬೋದು ಅಂದರೆ ನಾನು ನನ್ನ ಹೆಂಡತಿ ಜೊತೆ ತುಂಬ ಇಂಟರ್ವ್ಯೂ ಮಾಡ್ಬೋದು. ಐ ಗೆಟ್ ಮೋರ್ ವ್ಯೂಸ್. ನನ್ನ ಹೆಂಡತಿ ಜೊತೆ ಲೈಕ್ ನಾನು ಏನಾದರೂ ಏನಾದರೂ ವೀಡಿಯೋಸ್ ರೀಲ್ಸ್ ಮಾಡಿದ್ರೆ ಐ ಗೆಟ್ ಮೋರ್ ವ್ಯೂಸ್. ಈವನ್ ನನ್ನ ಫಾಲೋಸ್ ಇನ್ಕ್ರೀಸ್ ಆಗ್ತಾರೆ. ಬಟ್ ನನಗೆ ಅದಕ್ಕಿಂತ ಹೆಚ್ಚಾಗಿ ಐ ಥಿಂಕ್ ನಾನು ಆ್ಯಕ್ಟರ್ ಆಗಿ ಐ ನೀಡ್ ಟು ಡೂ ಮೂವೀಸ್, ಐ ನೀಡ್ ಟು ಡೂ ಕ್ಯಾರೆಕ್ಟರ್ಸ್. ನನ್ನ ಕತೆ ಹೇಳುವಂಥ ಕಥೆಯಲ್ಲಿ ಒಳ್ಳೆ ಪಾತ್ರವಾಗಬೇಕು ಅನ್ನೋ ನನಗೆ ತುಂಬ ಆಸೆ ಆಯ್ತು. ವಾಟ್ ಮೇಡ್ ಯು ಟು ಕೊಲಾಬರೇಟ್ ವಿತ್ ಚೇತನ್ ಶೆಟ್ಟಿ ಫಾರ್ ದಿಸ್ ಸೀಟೇಜ್? ಮ್ಯಾಮ್, ಅದು ನೀವು ಹೇಳಿದ್ರಿ ಹಾರರ್ ಅಂದ ತಕ್ಷಣ ಒಂದು ಎಕ್ಸೈಟ್ಮೆಂಟು, ಒಂದು ಕುತೂಹಲ ಕ್ರಿಯೇಟ್ ಆಗುತ್ತೆ. ಸೊ ರಂಗಿತರಂಗ ವಾಸ್ ಅ ಹಾರರ್ ಮೂವಿ. ಸೊ ನಾನು ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೀನಿ ಸರ್ ಜೊತೆ, ಆ್ಯಂಡ್ ಇವನ್ ಅನ್ ಆ್ಯಕ್ಟರ್. ಸೊ ಅಲ್ಲಿ ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತು. ಅಂದರೆ ಒಂದು ಹಾರರ್ ಇದ್ದಾಗ ಅದನ್ನು ಹೇಗೆ ಶೂಟ್ ಮಾಡ್ತಾರೆ ಅಥವಾ ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ. ಅದಾದಮೇಲೆ ವಿಕ್ರಾಂತ್ ರೋಣ ಬರುತ್ತೆ. ವಿಕ್ರಾಂತ್ ರೋಣ ಕೂಡ ಒಂದು ಹಾರರ್, ಸಸ್ಪೆನ್ಸ್, ಥ್ರಿಲ್ಲರ್ ಆ ಥರ ಒಂದು ಜಾನ್ರಾಕ್ಸ್ ಇರುತ್ತೆ. ಆಮೇಲೆ ಇನ್ನೊಂದು ಸಿನಿಮಾ ಮಾಡಿದ್ದೆ ನಾವು, ಓ ಅಂತ. ಅದು ನನ್ನ ಮೊದಲನೇ ಸಿನಿಮಾ, ಹೀರೋ ಆಗಿ ಮಾಡಿದ್ದು. ನಾನು, ಮಿಲನ ನಾಗರಾಜ್ ಹಾಗೆ ಅಮೃತ ಆ್ಯಂಗರ್, ಟ್ರಯಾಂಗಲ್ ಲವ್ ಸ್ಟೋರಿ. ಆದರೆ ಅದರಲ್ಲಿ ಹಾರರ್ ಸೀಕ್ವೆನ್ಸಸ್ ತುಂಬ ಇದೆ. ಸೊ ಆಲ್ರೆಡಿ ವರ್ಕ್ ಮಾಡಿದ್ದೆ. ಸೊ ಇವಾಗ ಜಾಸ್ತಿ ಮಾಡುವಂಥ ಕೆಲಸ ನಿಮಗೇನೋ ಸುಲಭವಾಗಿರುತ್ತಲ್ಲ ಮ್ಯಾಮ್. ಅದೇ ರೀತಿಯಲ್ಲಿ ನೋಡೋಕೆ ಹೋದಾಗ ಹಾರರ್ ಅಂತ ಬಂದಾಗ, ಹಾರರಲ್ಲಿ ಒಂಥರ ಆಲ್ರೆಡಿ ಸೀನಿಯರ್ಸ್ ಆಗಿದ್ದೆ ನಾನು. ಒಂದು 3-4 ಸಿನಿಮಾ 5 ಸಿನಿಮಾ ವರ್ಕ್ ಮಾಡಿ ಹಾರರ್ ಅಂದ ತಕ್ಷಣ ಓಕೆ ಇದು ವರ್ಕ್ ಆಗುತ್ತೆ, ಅಥವಾ ಈ ಥರ ವಿಷಯಗಳು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ನನ್ನ ಪಾಯಿಂಟ್ ಇತ್ತು. ಸೊ ಸೀಟೆಡ್ಸ್ದು ಕತೆ ಕೇಳಿದಾಗ ಫಸ್ಟಿಗೆ ನಾರ್ಮಲ್ ಅಂತ ಅನ್ನಿಸ್ತಾ ಇತ್ತು, ವ್ಲಾಗಿಂಗ್ ಓಕೆ ಫೈನ್ ಅಂತ ಅನ್ನಿಸ್ತಾ ಇತ್ತು. ಬಟ್ ವ್ಲಾಗಿಂಗಲ್ಲಿ ಏನಂತ ನೋಡಿದಾಗ ಗೋಸ್ಟ್ ಹಂಟ್ ಅಂತ ಹೇಳಿದ್ರು. ನಾನು AXN ಹಾಗೆ HBO ಹಾಗೆ ಸಾಕಷ್ಟು ಚಾನಲಲ್ಲಿ ಗೋಸ್ಟ್ ಹಂಟಿಂಗ್ ನೋಡ್ತಿದ್ದೆ. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಅದು ಮಧ್ಯರಾತ್ರಿ 11 ಗಂಟೆ 12 ಗಂಟೆಗೆ ಬರ್ತಾಯಿತ್ತು. ನಮ್ಮ ಬಂದು ಬೈತಿದ್ರು, ನಾನು ನೋಡ್ತಾ ಇದ್ದೆ. ಸೊ ಫಾರ್ ಮೀ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ನನಗೂ ಈಗ ಮಧ್ಯರಾತ್ರಿಯಲ್ಲಿ ಸ್ಮಶಾನಕ್ಕೆ ಹೋಗೋದು ಅಥವಾ ಮಧ್ಯರಾತ್ರಿಯಲ್ಲಿ ಸುಮ್ಮನೆ ಆಚೆ ಹೋಗೋದು, ಐ ಫೀಲ್ ಇಟ್ ಇಸ್ ವೆರಿ ನೈಸ್. ವಾವ್ ಅಂತ ಅನ್ಸುತ್ತೆ. ಏನು ಕತ್ಲಲ್ಲಿ ಏನೇನು ಮಾಡ್ತೀವಿ ಎಲ್ಲ ಚಂದ ಅನ್ಸುತ್ತೆ. ಹಂಗಲ್ಲ, ಐ ಥಿಂಕ್ ನಮ್ಗೆ ನಿಜ ಗೊತ್ತಿಲ್ಲ. ಬಟ್ ಬೆಳಗ್ಗೆ ಎಷ್ಟು ಚಂದ, ಕತ್ಲೇನೋ ಅಷ್ಟೇ ಚಂದ ಇರುತ್ತೆ, ಅಷ್ಟೇ ಭಯಂಕರವಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ. ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಕಮಿಂಗ್ ಬ್ಯಾಕ್ ಟು ಸೀಟೆಡ್ಸ್, ಅದರಲ್ಲಿ ಒಂದು ಲೂಪ್ ಇತ್ತು. ನಾವು ಗೋಸ್ಟ್ ಟೌನ್ ಒಳಗೆ ಹೋಗಿ, ಇವಾಗ ಎಕ್ಸಾಂಪಲ್, ಇವಾಗ ನಾನೇ ಯಾವುದೋ ಒಂದು ದಾರಿ, ಇವಾಗ ಎಲ್ಲೋ ಒಂದು ಕಡೆ ಹೋಗ್ತೀನಿ, ದಾರಿ ಮರ್ತಾ ಹೋದ್ರೆ ವಾಪಸ್ ಬರೋದು ಹೇಗೆ ಅನ್ನೋದು ಬಿಗ್ಗೆಸ್ಟ್ ಟಾಸ್ಕ್ ಅಲ್ವಾ. ಸೊ ಈ ಸಿನಿಮಾ ಒಳಗಡೆ ಒಂದು ಲೂಪ್ ಇತ್ತು. ಸೊ ಗೋಸ್ಟ್ ಟೌನ್ ಒಳಗಡೆ ನಾನು ಲೂಪಲ್ಲಿ ಸಿಗಾಕೊಂಡ್ಬಿಡ್ತೇನೆ. ಸೊ ದ್ಯಾಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಐ ಸೆ ಲೈಕ್ ಲೆಟ್ಸ್ ಡೂ ದಿಸ್ ಅಂತ. ಎಂಟೈರ್ ಶೂಟ್ ಐ ಥಿಂಕ್ ಪ್ರಾಬಬ್ಲಿ ಫಾರ್ ದಿಸ್ ಸೀಟೇಜ್ ಟುಕ್ ಪ್ಲೇಸ್ ಡ್ಯೂರಿಂಗ್ ದ ನೈಟ್. ಆ ಎಕ್ಸ್ಪೀರಿಯನ್ಸ್ ನಿಮಗೆ ಆಲ್ರೆಡಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರಿ. ಸೊ ಇಟ್ ವಾಸ್ ಈಸಿ ಫಾರ್ ಮೀ. ಇಟ್ ವಾಸ್ ಈಸಿ. ಐ ವಾಸ್ ಎಂಜಾಯಿಂಗ್. ಬೇಸಿಕಲಿ ನಮ್ಮ ಅಮ್ಮ ಹೇಳ್ತಾರೆ, ನೀವು ಬೇಕಾಗಬೇಕಾಗಿತ್ತು, ರಾತ್ರಿಯಲ್ಲಿ ಎದ್ದಿರ್ತೀಯ, ಗೋಬಿ ಆಗಬೇಕಾಗಿತ್ತು, ರಾತ್ರಿಯಲ್ಲಿ ಎದ್ದಿರ್ತೀಯ, ಈ ಥರ ಎಷ್ಟೊಂದು ಬರ್ತಾ ಇರುತ್ತೆ. ಸೊ ರಾತ್ರಿ ಅನ್ನೋದು ಕುತೂಹಲ ಎಷ್ಟಿರುತ್ತೆ ಅಷ್ಟೇ ಭಯಂಕರವಾಗಿರುತ್ತೆ. ಫಾರ್ ಮೀ ಯಾವಾಗಲೂ ರಾತ್ರಿ ಎಕ್ಸ್ಪ್ಲೋರ್ ಮಾಡಬೇಕು, ಏನು ಕತೆ, ಯಾಕೆ ರಾತ್ರಿ ಬೇಗ ಮಲಗ್ತಾರೆ ಅನ್ನೋದು ತುಂಬ ಇರುತ್ತೆ ನನಗೆ. ಅಮ್ಮ 8 ಗಂಟೆಗೆಲ್ಲ ಮಲಗಿಸ್ಬಿಡ್ತಾರೆ ಚಿಕ್ಕ ವಯಸ್ಸಲ್ಲಿ. ಸೊ ಈಗ ಏನಾಗಿದೆ, ಅಭ್ಯಾಸ ಆಗಿದೆ. ಶೂಟ್ಸ್ ಎಲ್ಲ ನೈಟ್ 2 ತನಕ ಇರುತ್ತೆ, ಮಾರ್ನಿಂಗ್ 6 ತನಕ ಮಾಡ್ತೀವಿ. ಸೊ ಅದು ಅಭ್ಯಾಸ ಆಗೋಗಿದೆ. ಹಾಗೆ ಕ್ರ್ಯೂ ಜೊತೆ ಇರೋದ್ರಿಂದ ನಮ್ಗೆ ಆ ಥರ ಏನೂ ಅನ್ಸಲ್ಲ ಮ್ಯಾಮ್. ಐ ಥಿಂಕ್ ಒಬ್ಬರೇ ಹೋದರೆ ಡೆಫಿನೆಟ್ಲಿ ಮೀಟರ್ ಆಫ್ ಆಗುತ್ತೆ. ಹೌದಾ? ಐ ಡೋಂಟ್, ಮೇ ಬಿ. ಡಿಡ್ ಯು ಗೆಟ್ ಎನಿ ಸಚ್ ಎಕ್ಸ್ಪೀರಿಯನ್ಸ್? ಯೂಶಲಿ ಈ ಥರ ಫಿಲ್ಮ್ಸ್ ಮಾಡ್ಬೇಕಾದ್ರೆ ಏನೋ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸು ಮುಂದೆ ಬರುತ್ತೆ. ಡಿಡ್ ಯು ಫೇಸ್ ಇಟ್? ಲೈಕ್ ಐ ಡೋಂಟ್ ನೋ ಮ್ಯಾಮ್, ನಾನು ಇದುವರೆಗೂ ಆ ಥರದ್ದೇನೂ ಆಗಿಲ್ಲ. ಐ ಥಿಂಕ್ ತುಂಬ ಭ್ರಮೆಯಲ್ಲಿರ್ತಾರೆ ಜನ, ತುಂಬ ಹ್ಯಾಲುಸಿನೇಟ್ ಮಾಡ್ತಾರೆ. ಆರ್ ಎಲ್ಸ್ ಮೇ ಬಿ ಕೆಲವು ಜನಕ್ಕೆ, ಐ ಡೋಂಟ್ ನೋ, ಐವ್ ಹರ್ಡ್ ದ್ಯಾಟ್ ಕಾನ್ಷಿಯಸ್ ಮೈಂಡಲ್ಲಿದ್ದು ಅಥವಾ ಅನ್ಕಾನ್ಷಿಯಸ್ ಆದರೆ 3 ಸ್ಥಿತಿಗಳಿರುತ್ತೆ. ಕಾನ್ಷಿಯಸ್, ಸಬ್ಕಾನ್ಷಿಯಸ್ ಆ್ಯಂಡ್ ಅನ್ಕಾನ್ಷಿಯಸ್. ಸಬ್ಕಾನ್ಷಿಯಸ್ ಮೈಂಡಲ್ಲಿದ್ದರೆ ಮಾತ್ರ ನಿಮಗೆ ನೆಗೆಟಿವ್ ಎನರ್ಜಿ ಜೊತೆ ಕನೆಕ್ಟ್ ಆಗೋಕ್ಕೆ ಸಾಧ್ಯ ಅಂತ ಕೇಳ್ಪಟ್ಟಿದ್ದೀನಿ. ನಾನು ಹೋದರೆ ಅನ್ಕಾನ್ಷಿಯಸ್ ಆಗುವಾಗ ಇಲ್ಲ ಕಾನ್ಷಿಯಸ್ ಆಗಿರ್ತೀನಿ. ಸೊ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವತ್ತೂ ಹೋಗಿಲ್ಲ. ಬಟ್ ನನ್ನ ಫ್ಯೂ ಫ್ರೆಂಡ್ಸ್ ಹೇಳಿದ್ದಾರೆ ಒಂದಿಷ್ಟು ಎಕ್ಸ್ಪೀರಿಯನ್ಸಸ್ಸು. ಲೈಕ್ ಅವರು ಐ ಡೋಂಟ್ ನೋ ಏನು ಹೇಳಿ ಅಂತ, ಬಟ್ ಆದರೆ ಈ ನೆಗೆಟಿವ್ ಎನರ್ಜಿ ಜೊತೆ ಅವ್ರು ಕನೆಕ್ಟ್ ಆಗಿರ್ತಾರೆ ಅಂತ, ಅಥವಾ ಅದು ಅಕ್ಕಪಕ್ಕದಲ್ಲಿದ್ದರೆ ಅದು ಅವ್ರಿಗೆ ಭಾಸವಾಗುತ್ತೆ ಅಂತ ಹೇಳಿದ್ದಾರೆ. ಐ ಡೋಂಟ್ ನೋ ಇದು ಎಷ್ಟರ ಮಟ್ಟಿಗೆ ನನಗೆ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ನಾನು. ಬಟ್ ಆದರೆ ಅವರು ಅದನ್ನು ಫೀಲ್ ಮಾಡಿದಾಗ ಅವ್ರ ರಿಯಾಕ್ಷನ್ಸ್ ಆಗಿರ್ಬೋದು, ಅಥವಾ ಅವರು ಅಂದರೆ ಒಂದ್ಸತಿ ಹೇಗಾಗುತ್ತೆ ಅಂದರೆ ಅದು ಅವ್ರನ್ನ ಕಂಟ್ರೋಲು ಮಾಡುತ್ತೆ.
ಕೆಲವು ಸತಿ ಅವ್ರ ಜೊತೆ ಚೆನ್ನಾಗೂ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ, ಬಟ್ ಇದು ಎಷ್ಟು ಮಟ್ಟಿಗೆ ನಿಜ ಅಂತ ನನಗೂ ಗೊತ್ತಿಲ್ಲ. Horror films have become very predictable. ಹಾಂ, ಅಲ್ವಾ? ಲೈಕ್ ತುಂಬ ಕಾಪಿ ಮಾಡ್ತಾ ಇರ್ತಾರೆ ಮ್ಯಾಮ್, ಅದಕ್ಕೆ ಪ್ರೆಡಿಕ್ಟಬಲ್ ಆಗ್ಬಿಟ್ಟಿರುತ್ತೆ. ಐ ಥಿಂಕ್ ಅವರು ತುಂಬ ರೂಟೆಡ್ ಆಗಿ ಅದೇನೋ ಹೊಸದಾಗಿ ಕ್ರಿಯೇಟ್ ಮಾಡಿದ್ರೆ ಓಕೆ, ಇನ್ಸ್ಪೈರ್ ಆಗಿ ಮಾಡೋದು ಇಟ್ ಇಸ್ ಫೈನ್, ಬಟ್ ತುಂಬ ಕಾಪಿ ಮಾಡಿದಾಗ ಐ ಥಿಂಕ್ ಅದು ಪ್ರೆಡಿಕ್ಟಬಲ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಹೌ ಡು ಯು ಥಿಂಕ್ ದಟ್ ಸೀಟೇಜ್ ಕ್ಯಾನ್ ಬಿ ಅ ಫ್ರೆಶ್ ಕಂಟೆಂಟ್ ಟು ಕನ್ನಡ ಆಡಿಯನ್ಸ್? ಮ್ಯಾಮ್, ಕನ್ನಡದವ್ರಿಗೆ ಫ್ರೆಶ್ ಅಂತ ಹೇಳೋಕ್ಕಾಗಲ್ಲ ಈಗ, ಬಿಕಾಸ್ ಆಫ್ಟರ್ ಐ ಥಿಂಕ್ ಕೋವಿಡ್ ಪೀಪಲ್ ಆರ್ ಓಪನ್ ಟು OTT, ಪೀಪಲ್ ಆರ್ ಓಪನ್ ಟು ವರ್ಲ್ಡ್ ಸಿನಿಮಾ. ಐ ಥಿಂಕ್ ಎಲ್ಲ ರೀತಿಯ ಒಂದು ಸಿನಿಮಾಗಳು ನೋಡ್ತಾ ಇದ್ದಾರೆ. ಭಾಷೆ ಒಂದು ನಮ್ಮದು ಅಂತ ಅನ್ಸುತ್ತೆ ಹೊರತು ಐ ಡೋಂಟ್ ನೋ ಕಾಂಟೆಂಟ್ ಹೇಗೆ ಕನೆಕ್ಟ್ ಆಗುತ್ತೆ ಅಂತ. ಯಾಕಂದರೆ ಜನ ಇವಾಗ ತುಂಬ ತೂಕ ಮಾಡ್ತಾರೆ ಮ್ಯಾಮ್, ಇದು ಸರಿ, ಇದು ತಪ್ಪು, ಇದು ಹಿಂಗಿರ್ಬೇಕಾಗಿತ್ತು, ಹಂಗಿರ್ಬೇಕಾಗಿತ್ತು ಅಂತ. ಬಟ್ ಅದರಲ್ಲಿ ಏನಾಗುತ್ತೆ ಅಂದರೆ ಒಂದು ಸಿನಿಮಾ ಮೇಕಿಂಗ್ ಅಂತ ಬಂದಾಗ ಕನ್ಸ್ಟೆನ್ಸ್ ಇರುತ್ತೆ, ಇಷ್ಟೇ ಬಜೆಟಲ್ಲಿ ಮಾಡಬೇಕು ಅಂತ. ಬಟ್ ಇಷ್ಟೇ ಬಜೆಟಲ್ಲಿ ಯಾಕೆ ಹಾರರ್ ಮಾಡ್ತಿದ್ರೆ ಅಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಬಟ್ ಸ್ಟಿಲ್ ಆ ಫಿಲಮ್ ಮೇಕರ್ದು ಒಂದು ಕನಸಾಗಿರುತ್ತೆ. ಆ ಕನಸು ಅಥವಾ ವಿಷನ್ಗೆ ನಾವೆಲ್ಲ ವರ್ಕ್ ಮಾಡ್ತಾ ಇರ್ತೀವಿ. ಸೊ ಐ ರಿಯಲಿ ಡೋಂಟ್ ನೋ ಅದು ಯಾವ ರೀತಿಲಿ ರಿಸೀವ್ ಮಾಡ್ತಾರೆ ಅಂತ. ಬಟ್ ಡೆಫಿನೆಟ್ಲಿ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಗುಡ್ ವಾಚ್ ಅಂತ ಹೇಳ್ಬೋದು ಮ್ಯಾಮ್. But you said you're a vlogger, then you become a ghost hunter. Yeah, so it's an amateur being a ghost hunter. Yeah. So, and first of all, we have very rare 2-3 people as ghost hunters. Exactly. So you really had to study about ghost hunters. ಎಸ್ ಮ್ಯಾಮ್, ಓಕೆ, ಫಾರ್ ಮೀ ಗೋಸ್ಟ್ ಹಂಟಿಂಗ್ ಹೆಂಗೆ ಮಾಡೋದು ಅಥವಾ ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಬೇಕಾಗಿತ್ತು. ಬಟ್ ಫಾರ್ ದ ಟೀಮ್ ಕತೆ ಒಳಗಡೆ ಗೋಸ್ಟ್ ಹಂಟಿಂಗ್ ಅನ್ನೋ ಅಂಶನ ಯಾವ ಥರ ಇಂಟಿಗ್ರೇಟ್ ಮಾಡಬೇಕಾಗಿತ್ತು ಅಂತ ಅವ್ರು ಸ್ವಲ್ಪ ಸ್ಟಡಿ ಮಾಡಿದರು. ಲೈಕ್ ಕೆಲವು ಡಿವೈಸಸ್ ಇದೆ, ಲೈಕ್ ಅದು ಲೈಕ್ ಫ್ರೀಕ್ವೆನ್ಸೀಸ್ ಮ್ಯಾಚ್ ಆಗ್ಬೇಕಾದ್ರೆ ಅದರಲ್ಲಿ ಡಿಟೆಕ್ಟ್ ಆಗೋವಂಥದ್ದು, ಅಥವಾ ಈ ಥರದ್ದು ಕ್ಯಾಮ್ರಾಸ್ ಯಾವ ಥರದ್ದು ಯೂಸ್ ಮಾಡಿದ್ರೆ, ನೈಟ್ ವಿಷನ್ ಕ್ಯಾಮ್ರಾಸ್ ಯಾವ ಥರ ಯೂಸ್ ಮಾಡಬೇಕು, ಈ ಥರದ್ದು ಒಂದಿಷ್ಟು ಸ್ಟಡಿ ಅವ್ರು ಮಾಡಿದರು. ಫಾರ್ ಮೀ ಇಟ್ ವಾಸ್ ಲೈಕ್ ಫಿಯರ್ನ ಹೇಗೆ ಟ್ಯಾಕಲ್ ಮಾಡೋದು, ಬೀಯಿಂಗ್ ಎ ಗೋಸ್ಟ್ ಹಂಟರ್ ಎಷ್ಟು ನಾನು ಐಲ್ ಬಿ ಲೈಕ್ ಗುಡ್, ಬೋಲ್ಡ್, ಸ್ಟ್ರಾಂಗ್ ಅನ್ನೋದು. You have already experienced because ನಿಮ್ಗೆ ಕತ್ಲೆ ಕಂಡ್ರೆ ತುಂಬ ಇಷ್ಟ ಅಲ್ವಾ? ಸೊ ನಂಗೆ ಆ್ಯಕ್ಚುಲಿ ಫಿಯರ್ಲೆಸ್ ಆಗಿದ್ದೀನಿ. ಕತ್ಲೆ ಇದ್ರೆ ನಂಗೆ ಭಯ ಆಗಲ್ಲ. ಭಯ ಅನ್ನೋದು ಪ್ರತಿಯೊಬ್ಬರಿಗೆ ಇರುತ್ತೆ. ಐ ಥಿಂಕ್ ಬೇರೆ ಬೇರೆ ರೀತಿಯ ಭಯಗಳಿರುತ್ತೆ. ಫಾರ್ ಮೀ ಕತ್ಲೆ ಅನ್ನೋದು ಇಟ್ ಇಸ್ ಫೈನ್. ಐ ಆಮ್ ಗುಡ್ ವಿತ್ ಇಟ್. ಲೈಕ್ But particularly about, director had mentioned that, he has taken a little fiction about Gaurav Tiwari. Yes. He's a ghost hunter. Yes. And little realistic about him. Yes. So that is part of the movie. So were you interested to know about this particular person, this particular ghost hunter? ಡೆಫಿನೆಟ್ಲಿ ಮ್ಯಾಮ್, ಯಾಕಂದರೆ ಇದರಲ್ಲಿ ರಿಸ್ಕ್ ಅಂತೂ ಇದೆ. ಗೋಸ್ಟ್ ಹಂಟಿಂಗ್ ಅನ್ನೋದು ಇಟ್ಸ್ ನಾಟ್ ಈಸಿ. ಯಾಕಂದರೆ ಕೆಲವು ವೀಡಿಯೋಸಲ್ಲಿ ನಾನು ನೋಡ್ಬೇಕಾದ್ರೆ ಕೆಲವು ಹಾಂಟೆಡ್ ಜಾಗಗಳಲ್ಲಿ ನಿಮಗೆ ತುಂಬ ಅನ್ಯೂಷುವಲ್ ಥಿಂಗ್ಸ್ ಆಗುತ್ತೆ. ಯು ಮೈಟ್ ಫಾಲ್, ಅಥವಾ ನಿಮ್ಗೆ ಹಿಂದ್ಗಡೆ ಸ್ಕ್ರ್ಯಾಚ್ ಆಗ್ಬೋದು, ಅಥವಾ ನೆಗೆಟಿವ್ ಎನರ್ಜಿ ನೀವು ಪೊಸೆಸ್ ಆಗ್ಬೋದು ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೋಗಿ. ಸೊ ಈ ಥರದ್ದು ಒಂದಿಷ್ಟು ವಿಷಯಗಳು ನೋಡಿದ್ದೆ. ಸೊ ಗೌರವ್ ತಿವಾರಿ ಅವರು ತುಂಬ ಕೆಲಸಗಳು ಮಾಡಿದ್ದಾರೆ, ತುಂಬ ವಿಡಿಯೋಸ್ ಮಾಡಿದ್ದಾರೆ. ಸೊ ಇವ್ರೇನು ಮಾಡಿದ್ರು, ಗೋಸ್ಟ್ ಹಂಟರ್. ಎಸ್, ಈಸ್ ಗೋಸ್ಟ್ ಹಂಟರ್. ಇಲ್ಲಿ ಕನ್ನಡದಲ್ಲಿ ಅಷ್ಟು ಅಂದರೆ ಅಂತ ಇವಾಗ ಕನ್ನಡದ ಗೋಸ್ಟ್ ಹಂಟಿಂಗ್ ಯಾರು ಮಾಡ್ತಿಲ್ದಿರೋದ್ರಿಂದ ಆ್ಯಂಡ್ ಜನ ಫಾಲೋನೂ ಮಾಡ್ತಾ ಇಲ್ಲ. ಆ್ಯಂಡ್ ಆ ಥರದ್ದು ಯಾರೋ ಪರ್ಸ್ನಾಲಿಟಿ ಇಲ್ದಿರ್ಬೇಕಾದ್ರೆ ಒಂದಿಷ್ಟು ವ್ಲಾಗ್ಸ್ ಆಗಿರ್ಬೋದು, ಅವ್ರು ಒಂದಿಷ್ಟು ಆರ್ಟಿಕಲ್ಸ್ ಓದಾದ್ಮೇಲೆ ಇದರಲ್ಲಿ ಇರುವಂಥ ಎಳೆನ ತೊಗೊಂಡಿದ್ದೀವಿ. ಅದನ್ನು ಇಲ್ಲಿ ರೂಟ್ಗೆ ಹೇಗೆ ನಾವು ಅದನ್ನು ಒಡಿಸೆ ಕ್ರಾಸ್ ಓವರ್ ಮಾಡ್ಬೋದು ಅದನ್ನು ಮಾಡಿದ್ವಿ. You have handled more subjects of this genre than him. So ನಿಮ್ದು ಇನ್ಪುಟ್ಸ್ ಗ್ಯಾರಂಟಿ ಅವ್ರಿಗೆ ಕೊಟ್ಟಿದ್ರಾ? ಮ್ಯಾಮ್, ಇದರಲ್ಲಿ ತುಂಬ ಟೀಮ್ ವರ್ಕ್ ಇತ್ತು. ಆ್ಯಂಡ್ ಏನಾದರೂ ನಾನು ಒಂದು ಪಾಯಿಂಟನ್ನು ಹಿಂಗೆ ಮಾಡೋಣ ಅಂದಾಗ ಅದು ತೊಗೊಂಡಿದ್ದಾರೆ ಮ್ಯಾಮ್. ಚೇತನ್ ವಾಸ್ ವೆರಿ ಫ್ರೆಂಡ್ಲಿ. ಇಲ್ಲೇನು ಹೈರಾರ್ಕೀಸ್ ಇರಲಿಲ್ಲ. ಸೆಟ್ಟಿಗೆ ಯಾವಾಗ ಹೋಗ್ತೀವಿ ನಾವು, ಬೆಳಗ್ಗೆ ಸೆಟ್ಟಿಗೆ ಯಾವಾಗ ಹೋಗ್ತೀವಿ ಅನ್ನೋದು ಒಂದು ಥಾಟ್ ಇರ್ತಿತ್ತು. ಆ್ಯಂಡ್ ಎವ್ರಿ ಒನ್ ಇಸ್ ಟು ರನ್ ಇನ್ ದ ಸೆಟ್. ಲೈಕ್ ಏನಾರ ಬೇಕು ಅಂದಾಗ ಎವ್ರಿ ಒನ್ ಇಸ್ ಟು ರೆಸ್ಪಾಂಡ್. ಇನ್ ಲಗಾನ್ ಟೀಮ್ ನೋಡಿದ್ರೆ ಮ್ಯಾಮ್, ಲಗಾನ್ ಟೀಮ್ ಥರ ಇತ್ತು ಮ್ಯಾಮ್. ಆದರೆ ಅಂದರೆ ಅಷ್ಟು ಇನ್ನೋಸೆಂಟ್ ಆಗಿದ್ರು, ಬಟ್ ಅಷ್ಟು ಹಾರ್ಡ್ ವರ್ಕಿಂಗ್ ಆಗಿದ್ರು. ಇವಾಗ ಒಂದು ಬಾಲ್ ಹೋದ್ರೆ ಎಲ್ಲರೂ ಓಡೋಗ್ತಾರೆ ಗೊತ್ತಾ, ಏನಾರ ಬೇಕು ಅಂದ್ರೆ ಎಲ್ಲರೂ ಓಡೋಗ್ತಾರೆ. ಎಲ್ಲಿ ಹೋಗ್ತಿದ್ದಾರೆ ಬಂದರು ಈ ಕಡೆ, ಇನ್ನೂ ಬೇರೆ ಕೆಲಸ ಮಾಡಿ, ಈ ಥರ. ಅಂದರೆ ಎಲ್ಲರದು ಎಂತೂ ಚೆನ್ನಾಗಿತ್ತು, ವೈಬ್ ಚೆನ್ನಾಗಿತ್ತು. ಯು ಹ್ಯಾಪಿ ವಿತ್ ದ ವೇ ದ ಫಿಲ್ಮ್ ಹ್ಯಾಸ್ ಕಮ್? ಲೈಕ್ ಸೀಟೇಜಲ್ಲಿ ಕೂರಿಸ್ತೀರಾ ಅಂತ ನಂಬಿಕೆ ಇದೆಯಾ ಇವಾಗ? ಐಲ್ ಬಿ ವೆರಿ ಹಾನೆಸ್ಟ್, ನಮ್ಮ ಖುಷಿ ಇದೆ. ಒಳ್ಳೆ ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ಡೆಫಿನೆಟ್ಲಿ ಒನ್ ವೆರಿ ಗುಡ್ ವಾಚ್, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ. ಬಟ್ ಸಮ್ವೇರ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಏನಂದರೆ ಸಮ್ವೇರ್ ಏನನ್ಸುತ್ತೆ ಅಂದರೆ ಇನ್ನೂ ಬಜೆಟ್ ಸಿಕ್ಕಿದ್ರೆ, ಇನ್ನೂ ಒಂದಿಷ್ಟ ಆಗಿದ್ರೆ, ಇನ್ನೂ ಆ ಥರ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಯಾಕೆ ನೀವು ಆದಮೇಲೆ ಎಲ್ಲ ಥಿಂಕ್ ಮಾಡಬೇಕು? ಆದಾಗಲ್ಲ ಮ್ಯಾಮ್, ಮಾಡ್ಬೇಕಾದ್ರೆ ಮೇ ಬಿ
ಈ ಸ್ಕೇಲ್ ಅಪ್ ಮಾಡ್ಬೋದಾಗಿತ್ತು ಅಂದರೆ ಅದು ಕನ್ಸ್ಟೆನ್ಸ್ then ಇರುತ್ತೆ. that means that you're not organized ಅಂತ. ಆರ್ಗನೈಸ್ ಅನ್ನೋದಕ್ಕಿಂತ ಮ್ಯಾಮ್ ಅದು ಕನ್ಸ್ಟೆನ್ಸ್ ಇರುತ್ತೆ ಮ್ಯಾಮ್. ಈ ಬಜೆಟ್ ಒಳಗೆ ಪುಲ್ ಆಫ್ ಮಾಡಬೇಕು ಅಂದಾಗ ಇಟ್ ಇಸ್ ವೆರಿ ಟಫ್. ಅದೇ ಮ್ಯಾಮ್ ಅದನ್ನೇ ಹೇಳಿದೆ, ಲಕ್ಸುರಿ ನಮ್ಗೆ ಇದಕ್ಕೆ ಬೇಡ, ಅಂದರೆ ನಮ್ಗೆ ತಿನ್ನೋದಕ್ಕೆ ಊಟಕ್ಕೆ ಅಥವಾ ವಾಟ್ ವಾಸ್ ವ್ಯಾನಿಟಿ ಅದೆಲ್ಲ ಬೇಡ. ನಾನು ಹೇಳ್ತಾರೆ ಸಿನಿಮಾ ಒಳಗಡೆ ಇವಾಗ ಟೆಕ್ನಿಕಲಿ ಅಥವಾ ಒಂದು ಏನೋ ಲೊಕೇಶನ್ ಬೇಕಾಗಿರುತ್ತೆ, ಅಥವಾ ಎಲ್ಲರೂ ಒಂದು ಔಟ್ಡೋರ್ಗೆ ಹೋಗಿ ಮಾಡ್ಬೇಕಂತ ಅನ್ಕೊಂಡಿರ್ತೀವಿ. ಬಟ್ ನಮ್ಗೆ ಆಸೆ ಇರುತ್ತೆ, ಬಟ್ ಬಜೆಟ್ ಅಷ್ಟಿರಲ್ಲ ಅಲ್ಲಿ ಹೋಗಿ ಮಾಡೋಣ ಅಂತ. ಸೊ ಆ ಒಂದು ನಿಟ್ಟಲ್ಲಿ ನೋಡಿದಾಗ ಓಕೆ ಆ ಥರದ್ದೆಲ್ಲ ಮಾಡ್ಬೋದಲ್ವಾ ಅಂತ ಅನ್ಸುತ್ತೆ ಹೊರತು ಐ ಥಿಂಕ್ ಒಂದು ಕನ್ಸ್ಟೆಂಟ್ ಇಟ್ಕೊಂಡು ಒಂದು ಒಳ್ಳೆ ಟೀಮ್ ಫಾರ್ಮ್ ಮಾಡಿ ವಿ ಹ್ಯಾವ್ ಡನ್ ಅ ಗುಡ್ ಪ್ರಾಡಕ್ಟ್ ಅನ್ನೋದು ನಂಬಿಕೆ ಇದೆ. But people who have watched Sidhu in Love You Muddu, ಎಸ್ ಮ್ಯಾಮ್. what was the response? Like, how did you feel happy the way film turned out to be? Like, ಎಸ್ ಮ್ಯಾಮ್, ವೆರಿ ಹ್ಯಾಪಿ. ರೀಸೆಂಟ್ಲಿ ಸಿನಿಮಾಗಳು ಥಿಯೇಟ್ರಲ್ಲಿ ಒಂದು ವಾರ ಇರೋದು ಕಷ್ಟ ಇದೆ. ಲವ್ ಯು ಮುದ್ದು 33 ದಿನಗಳು ಓಡಿದೆ. ನಾನು ಯಾವಾಗಲೂ ನನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ. ಅವರ ಸಿನಿಮಾಗಳು 25 ವಾರ ಸಿಲ್ವರ್ ಜೂಬ್ಲಿ ಮಾಡುತ್ತೆ, 50 ವಾರ ಓಡಿದೆ ಅಂತೆಲ್ಲ ಕೇಳಿದ್ದೀನಿ. ಈಗ ಕಾಲ ಹೇಗೆ ಬದಲಾಗಿದೆ ಅಂದರೆ 33 ದಿನ ಓಡೋದೇ ನನಗೆ ಇವಾಗ ಪರ್ಸನಲಿ ಐ ಫೀಲ್ ಸೋ ಗುಡ್. 365 days ಥರ ಫೀಲ್ ಆಗ್ತಿದೆ ನನಗೆ. ಆ್ಯಂಡ್ ಪೀಪಲ್ ಆರ್ ಟಾಕಿಂಗ್ ಅಬೌಟ್ ಇಟ್. ಆ್ಯಂಡ್ ಕೆಲವು ಜನ ಬಂದು ಹೇಳ್ತಾ ಇದ್ರು ನೀನು ಅಳ್ಬೇಕಾದ್ರೆ ನಂಗಳು ಬಂತು ಅಂತ. ನನ್ನ ಥಿಯೇಟ್ರಲ್ಲಿ ನಾನು ನೋಡ್ಬೇಕಾದ್ರೆ ಸಾಕಷ್ಟು ಜನ ಅಳ್ತಾ ಇದ್ರು. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಮನೆಯವ್ರು ಅಳ್ತಾರೆ, ಬಟ್ ಇನ್ನೊಬ್ರು ಏನಕ್ಕೆ ಅಳ್ತಾರೆ. ಸೊ ಯಾರೋ ರ್ಯಾಂಡಮ್ ಪರ್ಸನ್ ಥಿಯೇಟ್ರಲ್ಲಿ ಅಳ್ಬೇಕಾದ್ರೆ ನನಗೆ ಹೋಗಿ ಸಮಾಧಾನ ಮಾಡ್ಬೇಕು ಅನಿಸ್ತಾ ಇತ್ತು, ಅಳಿಸ್ತಾ ಇದ್ದೀವಿ ಇವ್ರನ್ನ ಅಂತ. ಸೊ ಅಲ್ಲಿ ಸಂಬೇರ್ ಒಂಥರ ಖುಷಿ ಆಗ್ತಿತ್ತು ಮ್ಯಾಮ್. ಆ್ಯಕ್ಟರ್ ಆಗಿ ಒಂದು ಸಿನಿಮಾ ಸಿಕ್ತು, ಈ ಸಿನಿಮಾ ನಾನು ಚೆನ್ನಾಗಿ ಪುಲ್ ಆಫ್ ಮಾಡಿದ್ದೀವಿ. ಗೊತ್ತಿಲ್ಲ ಅದು ಯಾವ ಮಟ್ಟದಲ್ಲಿ ನಿಂತಿದೆ ಅಂತ, ಬಟ್ ಒಳಗಡೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. But you're in that experiment mode ಅನ್ಸುತ್ತೆ. So people who loved you in Love You Muddu, like how will you bring them to another genre ಅಂತ ನಿಮ್ಮ ಇದಕ್ಕೆ ಅದು ಇಂಪಾರ್ಟೆಂಟ್ ಆಗುತ್ತಲ್ಲ. ಎಕ್ಸಾಕ್ಟ್ಲಿ. They have fixed they have not, I don't think they have fixed Sidhu into one category. Yes ma'am. I was about to tell this. Actually I was about to tell the same thing. ನಾನು ರಂಗಿತ ರಂಗದಿಂದನೂ ಏನೇನು ಸಿನಿಮಾಗಳು ಮಾಡ್ಕೊಂಬಂದಿದ್ದೀನಿ, ದೇವ್ರ ದಯೆನ ಅಥವಾ ನಮ್ಮ ತಂದೆ ತಾಯಿ ಸಪೋರ್ಟ ಅಥವಾ ಐ ಡೋಂಟ್ ನೋ ಅದು ನಾನು ರೈಟ್ ಪಾಯಿಂಟಲ್ಲಿ ಇರ್ತೀನ ಅಂತ ಗೊತ್ತಿಲ್ಲ, ಬೇರೆ ಬೇರೆ ಥರ ರೋಲ್ಸ್ ಮಾಡ್ಕೊಂಬಂದಿದ್ದೀನಿ. ವೆನ್ ಐ ಲುಕ್ ಬ್ಯಾಕ್ ಐ ಫೀಲ್ ಸೋ ಗುಡ್. ಅಂದರೆ ಅಕಸ್ಮಾತ್ ಏನಾದರೂ ಇವಾಗ ಸೂಪರ್ ಸ್ಟಾರ್ಸ್ ಎಲ್ಲ ವೀಡಿಯೋ ಮಾಡ್ತಾರೆ ಗೊತ್ತಾ, ಲೈಕ್ ಫೇಸಸ್ ಎಲ್ಲ ಬೇರೆ ಬೇರೆ ರೋಲ್ಸ್ ಮಾಡಿದಾಗ ಹಿಂಗೆ ಟಕ್ 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 ಹೋಗ್ತಿರುತ್ತಲ್ಲ. ಇಫ್ ನಂದೇ ಮಾಡಿದ್ರು ಇವಾಗ ಒಂದು 28 ಸಿನಿಮಾ ಮಾಡಿದ್ದೀನಿ, ಬೇರೆ ಬೇರೆ ಥರ ನನಗೆ ಒಂದು ಫೀಲ್ ಆಗುತ್ತೆ, ವಾವ್ ವೆರಿ ನೈಸ್ ಅಂತ. ಸೊ ಆ ಥರ ಬೇರೆ ಬೇರೆ ಪಾತ್ರಗಳು ಮಾಡಿರೋದ್ರಿಂದ ಜನ ಕೆಲವು ಸತಿ ನನ್ನ ಸಿನಿಮಾ ಬಂದಾಗ ನೀವು ಚೆನ್ನಾಗಿ ಸಿನಿಮಾ ಮಾಡ್ತೀರಾ, ಒಳ್ಳೆ ಒಳ್ಳೆ ಪಾತ್ರಗಳನ್ನ ಆಯ್ಕೆ ಮಾಡ್ತೀರಾ, ನಿಮ್ಮ ಸಿನಿಮಾ ಅಭಿರುಚಿ ಚೆನ್ನಾಗಿದೆ ಅಂತ ಹೇಳ್ಬೇಕಾದ್ರೆ ನನಗೆ ಖುಷಿ ಆಗುತ್ತೆ. ಸೊ ಸೂಪರ್ ಸ್ಟಾರ್ ಆಫ್ ಯೋರ್ ಓನ್. ಎಸ್ ಮ್ಯಾಮ್, ಎಕ್ಸಾಕ್ಟ್ಲಿ. ಆ್ಯಂಡ್ ಐ ಆಮ್ ಆ್ಯಕ್ಚುಲಿ ಕಾಂಪಿಟಿಂಗ್ ವಿತ್ ಮೈ ಸೆಲ್ಫ್. ನಾನು ನಿನ್ನೆ ಇರೋ ಸಿದ್ದು ನಾನು ಸೋಲ್ಸ್ಬಿಟ್ಟು ಇವತ್ತು ಹೊಸ ಸಿದ್ದು ಆಗಿದ್ದೀನಿ ಅನ್ನೋ ಥರ ನನಗೆ ಯಾವಾಗಲೂ ಅನಿಸುತ್ತೆ. ಸೊ ಐ ಆಮ್ ಕಾಂಪಿಟಿಂಗ್ ವಿತ್ ಮೈ ಸೆಲ್ಫ್. ಐ ವಾಂಟ್ ಟು ಬಿ ಅ ಬೆಟರ್ ಪರ್ಸನ್, ಬೆಟರ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಅ ಬೆಟರ್ ಆ್ಯಕ್ಟರ್ ಎವ್ರಿ ಡೇ. ಸೊ ಜನ ಬಂದಾಗ ಐ ಥಿಂಕ್ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ, ಯಾಕಂದರೆ ಇವ್ನು ಬೇರೆ ಬೇರೆ ಥರನೇ ಮಾಡ್ಕೊಂಡ್ಬರ್ತಿದ್ದೀನಿ, ಇದೂ ಏನೋ ಬೇರೆ ಆಗಿರುತ್ತೆ ಅನ್ನೋ ಒಂದು ಭಾವನೆನ ಒಳಗೆ ಬರ್ತಾರೆ, ನನ್ನ ನೋಡ್ತಾರೆ ಅನ್ನೋದು ನನ್ನ ನಂಬಿಕೆ. Today, the way you look at the industry and cinema as a whole is different from what previously actors used to look at it, alla? Because you don't know where you get the next big success anta. Exactly. That's what ಮ್ಯಾಮ್. ಐ ಥಿಂಕ್ ಎಲ್ಲರ ಮೈಂಡಲ್ಲಿ ಅದೇ ಇರೋದು ಮ್ಯಾಮ್. ನಂಗೆ ಒಂದು ಬ್ರೇಕ್ ಆಗಲಿ, ನಾಳೆ ನಾನು ಎಲ್ಲೋ ಇರ್ತೀನಿ, ಒಂದು ಬ್ರೇಕ್ ಆಗಲಿ, ನಾನು ಎಲ್ಲೇ ಇರ್ತೀನಿ, ಎಲ್ಲರೂ ಆಲ್ಮೋಸ್ಟ್ 99% ಇದೇ ಮಾತಾಡ್ತಾರೆ. But do you believe in that break? ಐ ಡೋಂಟ್ ನೋ ಮ್ಯಾಮ್. ವೆನ್ ಲಕ್ ಫೇವರ್ಸ್ ಆ್ಯಂಡ್ ಟ್ಯಾಲೆಂಟ್ ಮೀಟ್ಸ್ ಆಪರ್ಚುನಿಟಿ ಇದು ಆಗ್ಬೋದು ಅಂತ ನನ್ನ ಅನಿಸಿಕೆ. ಬಟ್ ಐ ಥಿಂಕ್ ಕನ್ಸಿಸ್ಟೆನ್ಸಿ ಇಸ್ ಎಕ್ಸಲೆನ್ಸ್. ಸೊ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡ್ತಿರೋದೇ ನನ್ನ ಧ್ಯೇಯ ಅದೇ ಆಗಿದೆ ಮ್ಯಾಮ್. ಸೊ ನಿಜ ಜೀವನದಲ್ಲಿ that do you believe in this ghost and everything around it? ನಂಗೆ ಗೊತ್ತಿಲ್ಲ, ನನಗೆ ಯಾವತ್ತೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸೊ ನನಗೆ ದೆವ್ವ ಇದೆ ಇಲ್ಲ ಅಂತ ಗೊತ್ತಿಲ್ಲ. ಸೊ ನನಗೇನು ಅನ್ಸುತ್ತೆ ಅಂದರೆ ದೆರ್ ಇಸ್ ಪಾಸಿಟಿವ್ ಎನರ್ಜಿ ಅಂದಾಗ ದೆರ್ ಇಸ್ ನೆಗೆಟಿವ್ ಎನರ್ಜಿ ಆಲ್ಸೋ. ಆ್ಯಂಡ್ ಇವಾಗ ನಮ್ಮ ದೇಹದಲ್ಲೂ ಎಲೆಕ್ಟ್ರಾನ್ ನ್ಯೂಟ್ರಾನ್ಸ್ ಇರೋದ್ರಿಂದ ಇದು ರಿಲೀಸ್ ಆದಾಗ ಕೆಲವು ಅನ್ಸ್ಯಾಟಿಸ್ಫೈಡ್ ಸೋಲ್ಸ್ ಇರ್ಬೋದು, ಅಥವಾ ಎನರ್ಜಿ ಇರ್ಬೋದು, ಎಲೆಕ್ಟ್ರಾನ್ಸ್ ಇರ್ಬೋದು, ಅದು ಉಳ್ಕೋಬೋದು ಅನ್ನೋದು ಒಂದು ಥಾಟ್ ಇದೆ ಅಷ್ಟೇ. So you are going the scientific way, huh? Maybe. How you look at ghosts? Yes ma'am, I look at that way. ನನಗೆ ಇವಾಗ ದೆವ್ವ ಮೇಕಪ್ ಮಾಡ್ಕೊಂಡಿರುತ್ತೆ, ಅದು ವೈಟ್ ಬಟ್ಟೆಲ್ಲಿ ಬರುತ್ತೆ, ವೈಟ್ ಸೀರಿಯಲ್ ಬರುತ್ತೆ, ನನಗೆ ಅದು ನಂಗೆ ನಂಬಿಕೆ. ಐ ಫೀಲ್ ಲೈಕ್ ನಂಗೆ ನಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. So but the way you look at a horror film also will be different as an audience. Exactly. You don't enjoy actually. I don't enjoy horror. I don't enjoy it. ನಾನು ನೋಡೋದಲ್ಲ ಮ್ಯಾಮ್. ಆ್ಯಕ್ಚುಲಿ ನಂಗೆ ಮಾಡೋಕ್ಕೆ ಓಕೆ ಪರ್ಫಾರ್ಮೆನ್ಸ್ಗೆ ತುಂಬ ಸ್ಪೇಸ್ ಇದೆ, ಬಟ್ ಐ ಡೋಂಟ್ ಎಂಜಾಯ್ ಹಾರರ್ ಬಿಕಾಸ್ ನನಗೆ ಈಗ ಒಂದು ಥಾಟ್ ಇರೋದ್ರಿಂದ ನನಗೆ ಓಕೆ ಸುಮಾರು ಸತಿ ನನಗೆ ಇವಾಗ ಭೂ ಅಂತ ಹೆದರಿಸ್ತಾರಲ್ಲ ಆ ಥರ ನಾನು ಪ್ರಿಯಾನ ತುಂಬ ಸತಿ ಹೆದರಿಸಿದ್ದೀನಿ. ಪ್ರಿಯಾ ನನ್ನ ಸುಮಾರು ಸತಿ ಹೆದರಿಸಿದ್ದಾಳೆ. ಸೊ 100 ಸತಿ ನಾನು ಹೆದರಿಸಿದ್ರೆ 100 ಸತಿನೂ ಹೆದರ್ಕೊಂಡಿದ್ದಾಳೆ.
ನಾನು 100 ಸತಿನೂ ಹೆದರ್ಕೊಂಡಿಲ್ಲ. ಸೊ ನನಗೆ ಅದು ಎಕ್ಸೈಟ್ಮೆಂಟ್ ಬರಲ್ಲ ಇದರ ವಿಷಯದಲ್ಲಿ. ಬಟ್ ಆ್ಯಕ್ಟ್ ಮಾಡ್ಬೇಕಾದ್ರೆ ಡೆಫಿನೆಟ್ಲಿ ಸ್ಪೇಸ್ ಇದೆ, ಬಿಕಾಸ್ ನಾರ್ಮಲಾಗಿ ಡೈಲಾಗ್ ಹೇಳೋದಕ್ಕೂ ಏನೋ ಒಂದು ಆ್ಯಕ್ಷನ್ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ನಿಮ್ಗೆ ಯಾವ್ದೊಳಗೆ ಇಷ್ಟ ಇದೆಯೋ ಅದನ್ನ ಅದ್ರ ಜೊತೆ ನೀವು ಇದು ಮಾಡಿದ್ರೆ ವರ್ಕ್ ಮಾಡಿದ್ರೆ ಅದಿಷ್ಟ. ನಿಮ್ಗೆ ಹಾರರೇ ಇಷ್ಟ ಇಲ್ಲ, ಹಾರರ್ಗೆ ಹೋಗಿದ್ರ? ಏನು ಮಾಡೋಕ್ಕಲ್ಲ ಮ್ಯಾಮ್. ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ ಮೊದಲನೇ ಸಿನಿಮಾ ಹೀರೋಗೆ ಸಿಕ್ಕಾಗ ಅಯ್ಯೋ ಹೀರೋಗೆ ಸಿಕ್ತು ಹುಡುಗರು ಮಾಡಿಬಿಡೋಣ ಅಂತ ಅನ್ನಿಸ್ತು ಮ್ಯಾಮ್. ಬಟ್ ಈಗ ಏನಿಸ್ತಾ ಇದೆ ಅಂದರೆ ಈಗ ಚೂಸ್ ಮಾಡಬೇಕು ಚೆನ್ನಾಗೆ. ಜನಕ್ಕೆ ಏನು ಅಂದರೆ ಅಲ್ಟಿಮೇಟ್ಲಿ ಜನಕ್ಕೆ ಅದು ಯಾವ ರೀತಿ ತಲುಪುತ್ತೆ ಆ ಪ್ರಾಡಕ್ಟ್ ಅನ್ನೋದು ತಿಳ್ಕೊಂಡು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಇಟ್ ಇಸ್ ನಾಟ್ ಜಸ್ಟ್ ಓಕೆ ಡ್ರಾಮಾ ಹಾರರ್ ಅಥವಾ ನನಗಿಷ್ಟ ಇಲ್ಲ ಅನ್ನೋದಕ್ಕಿಂತ ನಾನು ಅಲ್ಟಿಮೇಟ್ಲಿ ಒಳಗೆ ಹೋದಾಗ ಔಟ್ಪುಟ್ ಏನು ಬರುತ್ತೆ, ಔಟ್ಪುಟ್ಟಿಂದ ಜನ ಯಾವ ರೀತಿ ನಗ್ಬೋದು, ಅಳ್ಬೋದು ಅಥವಾ ಹಾರರ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅನ್ನೋದು ನನ್ನ ಥಾಟ್ ಹಂಗಿದೆ ಮ್ಯಾಮ್. ಅವಾಗ ಡೆಫಿನೆಟ್ಲಿ ಒಂದು ಟೈಮಲ್ಲಿ ಹಾರರ್ ಅಂತ ತಕ್ಷಣ ಬರೀ ಹಾಲಿವುಡ್ಡಲ್ಲೇ ಮಾಡೋದು ಅಂದ್ಕೊಂಡು, ಇವಾಗ ಎವ್ರಿ ಸೆಕೆಂಡ್ ಮೂವಿ ಇನ್ ಕನ್ನಡ ಇಸ್ ಆಲ್ಸೋ ಕಮಿಂಗ್ ಹಾರರ್. ನನ್ನ ಫಸ್ಟ್ ಮೂವಿ ಕೂಡ ಹಾರರ್. ಸೊ ದಟ್ಸ್ ಓಕೆ. ನೆಕ್ಸ್ಟ್ ಬಟ್ ಪರ್ಸ್ನಲಿ ಬೇರೆ ಬೇರೆ ಜಾನ್ರಸ್ ಇದೆ. ಲೈಕ್ ನನಗೆ ಪರ್ಸ್ನಲಿ ಪರ್ಫಾರ್ಮ್ ಮಾಡಬೇಕು, ಅದ್ರಲ್ಲಿ ನಾನು ಕಾಣಿಸ್ಕೋಬೇಕು ಅನ್ನೋದು ನನಗೂ ಭಾಳ ಆಸೆ ಇರುತ್ತೆ. ಐ ಥಿಂಕ್ ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಇರುತ್ತೆ ಪ್ರತಿಯೊಂದು ಪಾತ್ರಗಳು ಮಾಡಬೇಕು. ಅಥವಾ ಕೆಲವು ಸತಿ ಇವಾಗ ಹಾಲಿವುಡ್ ಸಿನಿಮಾಸಲ್ಲಿ ನೋಡಿದಾಗ ಅಥವಾ ಬೇರೆ ಭಾಷೆ ಚಿತ್ರಗಳು ನೋಡಿದಾಗ ನೋಡ್ತಾ 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 ನಾವು ನಮ್ಮನ್ನು ಪ್ಲೇಸ್ ಮಾಡ್ತಾ ಹೋಗ್ತೀವಿ ಅಲ್ಲಿ. ಬಟ್ ನಿಮ್ಮನ್ನು ನೀವು ಆ್ಯಕ್ಟರ್ ಆಗಂದ ಎವ್ರಿ ಕೈಂಡ್ ಆಫ್ ರೋಲ್ ಕಾಂಟ್ ಸೂಟ್ ಯು. ಎಕ್ಸಾಕ್ಟ್ಲಿ. ಬಟ್ ಯು ಸ್ಟಿಲ್ ವಾಂಟ್ ಟು ಬಿ ದೇರ್. ಎಕ್ಸಾಕ್ಟ್ಲಿ. ಸೊ ವಾಟ್ಸ್ ಯುವರ್ ಬಕೆಟ್ ಲಿಸ್ಟ್? ಹಂಗೆ ಮೈ ಬಕೆಟ್ ಲಿಸ್ಟ್ ಇಸ್ ಎವ್ರಿಥಿಂಗ್ ವಾಟ್ ಐ ಕ್ಯಾನ್ ಡೂ ಅನ್ನೋದು. ನನ್ನ ಕೈಲಿ ಎಷ್ಟಾಗೋದಷ್ಟು ಮಾಡೋಣ ಅಂತ. ಐ ವಾಂಟ್ ಟು ಡೂ ಎವ್ರಿಥಿಂಗ್ ಆ್ಯಂಡ್ ಐ ಡೋಂಟ್ ನೋ ಬಟ್ ಅದರ್ಸ್. ಐ ಥಿಂಕ್ ಐ ಕ್ಯಾನ್ ಡೂ ಎನಿಥಿಂಗ್. ಇದು ಓ ಕಾನ್ಫಿಡೆನ್ಸ್ ಅಲ್ಲ, ಬಟ್ ಐ ಥಿಂಕ್ ಐ ಕ್ಯಾನ್ ಡೂ ಎನಿಥಿಂಗ್. ದಟ್ಸ್ ಮೈ ಕಾನ್ಫಿಡೆನ್ಸ್. ನನಗೆ ಏನೇ ಕೊಟ್ಟರು ನಾನು ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. You just want to be versatile, actually. I just want to be versatile. I want to do roles. Okay. You're just stepping, to another language with Tamil. Yes, ma'am. Was it a reason or just that your talent went places ಅಂತ ಅನ್ಕೋಬೋದಾ? Yeah, this I believe. Talent went places ಅಂತ ಹೇಳ್ಬೋದು. ಯಾಕಂದರೆ ಸಮ್ಟೈಮ್ಸ್ ನಿಮಗೆ ಬೇರೆ ಭಾಷೆಯ ಒಂದು ಕೆಲಸಗಾರರ ಜೊತೆ ಒಂದು ಒಡನಾಟ ಅಥವಾ ಮಾತುಕತೆಗಳಾಗ್ತಾ ಇರುತ್ತೆ. ಹೇ ಯು ಆ್ಯಕ್ಟ್ ವೆಲ್ ಡಾ, ಐಲ್ ಟೇಕ್ ಯು ಇನ್ ಮೈ ಸಿನಿಮಾಸ್ ಅಂತ ಹೇಳಿರ್ತಾರೆ. ಬಟ್ ದಟ್ ಡಸಂಟ್ ಹ್ಯಾಪನ್. ಬಟ್ ಸಮ್ವೇರ್ ಇಫ್ ಇಟ್ ಹ್ಯಾಪನ್ಸ್ ಅಲ್ಲ, ಅವಾಗ ನನಗನ್ನಿಸ್ತು ಐ ಶುಡ್ ಗಿವ್ ಎ ಟ್ರೈ. ಬಿಕಾಸ್ ಇವಾಗ ಡೈಲಿ ಬ್ರೆಡ್ ಆ್ಯಂಡ್ ಬಟರ್ ಅನ್ನೋದು ಮ್ಯಾಟರ್ ಆಗುತ್ತೆ. ಇಲ್ಲಿ ಕಂಟಿನ್ಯೂಸ್ಲಿ ಸಿನಿಮಾ ಕೈಯಲ್ಲಿರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಕೆಲಸ ಸಿಕ್ಕಿದ ಕಡೆ ಹೋಗಿ ಕೆಲಸ ಮಾಡ್ತಾ ಇರ್ತೀವಿ ಅಂತ ನನ್ನ ಅನಿಸಿಕೆ. ನಮ್ಮ ತಂದೆ ಕೂಡ ಬೆಳಗಾವಿಲಿದ್ದವರು ವಲಸೆ ಬಂದು ಬೆಂಗಳೂರು ಸೆಟ್ಲಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಯು ನೆವರ್ ನೋ ವೇ ಯು ವಿಲ್ ಎಂಡ್ ಅಪ್ ಅಂತ. If everything goes according to what you think, as per your plan, if it goes and you reach some one day they will say, okay, I have a fantastic role in a serial, will you get back? ಓಕೆ, ಇಟ್ಸ್ ನಾಟ್ ಅಬೌಟ್ ಸೀರಿಯಲ್ ಮ್ಯಾಮ್, ಇಟ್ಸ್ ಅಬೌಟ್ ವರ್ಕ್. ಇವಾಗ ಎಕ್ಸಾಂಪಲ್ ನನಗೆ ಸೀರಿಯಲಿಂದ ಅಂದರೆ ಮ್ಯಾಮ್ ಭಾಳಷ್ಟು ರೆಕಗ್ನೇಷನ್ ಸಿಕ್ಕಿದೆ. ಐ ಕಾಂಟ್ ಸೇ ಲೈಕ್ ಸೀರಿಯಲ್ ಇಸ್ ಬ್ಯಾಡ್ ಆರ್ ಲೈಕ್ ಸಿನಿಮಾ ಇಸ್ ಬ್ಯಾಡ್. ಐ ಥಿಂಕ್ ಕೆಲಸದ ಏನಾಗುತ್ತೆ, ನೀವು ಮಾಡುವಂಥ ವರ್ಕ್ ನಿಮ್ಗೆ ಎಷ್ಟು ಇಷ್ಟ ಆಗ್ತಿದೆ, ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ ಆ ವರ್ಕ್ಗೆ ಅಂತ. ನಂಗೆ ಸೀರಿಯಲ್ ಏನಾಗ್ತಿರುತ್ತೆ ಅಂದರೆ ಅಲ್ಲಿ ಪರ್ಟಿಕ್ಯುಲರ್ ಇಟ್ ಇಸ್ ಬಿಸ್ನೆಸ್. ಬೇಸಿಕಲಿ ಅವ್ರಿಗೇನೊಂದು ಪ್ರಾಡಕ್ಟ್ ಸೆಲ್ ಮಾಡಬೇಕಾಗಿರುತ್ತೆ, ಒಂದು ರೀತಿಯಲ್ಲಿ ಹೋಗ್ತಿರ್ತಾರೆ, ಒಂದು ಫಾರ್ಮ್ಯಾಟ್ ಇರುತ್ತೆ ಅವ್ರಿಗೆ. ಸೊ ಆ ಫಾರ್ಮ್ಯಾಟ್ ಒಂದು ಆರ್ಟಿಸ್ಟ್ಗೆ ಅದು ಮೊನೋಟನಸ್ ಅನ್ಸ್ಬಿಡುತ್ತೆ. ಯು ಸ್ಟಾರ್ಟ್ ಗೋಯಿಂಗ್ ಆ್ಯಕ್ಟಿಂಗ್ ವೆರಿ ಲೇಮ್, ಡೈಲಾಗ್ಸ್ ತೊಗೊಳ್ದೆ ಸುಮ್ಮನೆ ಪ್ರಾಂಪ್ಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡೋದು. ಸೊ ನಮ್ಮನ್ನು ನಾವೇ ಅಲ್ಲಿ ಕೊಲ್ತಾ ಹೋಗ್ತೀವಿ ಅಂತ ಒಂದು ಕಡೆ ಅನಿಸ್ತು ನನಗೆ. ಅಲ್ಲೂ ವರ್ಕ್ ಪ್ಯಾಟರ್ನ್ ಇವಾಗ ಟೈಮ್ ಕೊಟ್ಟು ಮಾಡ್ತೀವಿ ಅಂದರೆ ಅಲ್ಲಿ ಹಂಗೆ ಆಗಲ್ಲ. ಯು ನೀಡ್ ಎಪಿಸೋಡ್ಸ್ ಟು ವರ್ಕ್ ಆ್ಯಂಡ್ ನೀಡ್ ಟು ಟೆಲಿಕಾಸ್ಟ್. ಬ್ಯಾಂಕಿಂಗ್ ಮಾಡಬೇಕಾಗುತ್ತೆ, ಪ್ರೊಡಕ್ಷನ್ ಹೌಸ್ ಇರುತ್ತೆ, ಚಾನಲ್ ಇರುತ್ತೆ, ಅಪ್ರೂವಲ್ಸ್ ಇರುತ್ತೆ. ಆ್ಯಂಡ್ ಆ ಪ್ರಾಸೆಸ್ಸಲ್ಲಿ ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದಿಷ್ಟು ಟೈಮ್ ಬೇಕು. ನಾವು ಸ್ಟಾರ್ಟಿಂಗ್ ನಾನು ಪಾತ್ರ ಮಾಡೋಕೆ ಆರ್ಟಿಸ್ಟಿಕ್ಕಾಗಿ ನೋಡ್ತಾ ಇದ್ದೆ. ಮಾಡ್ತಾ 3-4 ವರ್ಷ ನಾವು ಹತ್ತಿರ 5 ವರ್ಷ ಮಾಡಿದ್ವಿ. 1400 ಎಪಿಸೋಡ್ಸ್ ಫಾರ್ ಝೀ. ಅವಾಗ ಅರ್ಥ ಆಗಿದ್ದೇನೆಂದರೆ ದಿಸ್ ಇಸ್ ಜಸ್ಟ್ ಲೈಕ್ ಒಂದು ಪ್ರಾಡಕ್ಟ್. ನಾವೆಲ್ಲ ಪ್ರಾಡಕ್ಟ್ಸ್, ನಮ್ಮನ್ನು ಇವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ಇಟ್ ಇಸ್ ಲೈಕ್ ಒಂದು ಕೈಂಡ್ ಆಫ್ ಬಿಸ್ನೆಸ್ ಅಂತ ಅನ್ನಿಸ್ತು ನನಗೆ ಟಿ ವಿ ಅನ್ನೋದು. ಅದಕ್ಕೆ ಅಲ್ಲಿಗೆ ಏನೋ ಮನಸ್ಸಲ್ಲ ಅಷ್ಟು ಹೋಗಬೇಕು ಅನ್ನೋದು. But you're happy with the way you set your path in cinema ಅಂತ? ಎಸ್ ಮ್ಯಾಮ್, ವೆರಿ ಹ್ಯಾಪಿ. ನನಗೆ ರಂಗಿತರಂಗ ಮಾಡಿದಾಗ ನನಗೆ ಗೊತ್ತಿರಲಿಲ್ಲ ನಾನು ಏನು ಮಾಡ್ತೀನಿ ನೆಕ್ಸ್ಟ್ ಅಂತ. ನನಗೆ ಆ್ಯಕ್ಚುಲಿ ಕಿರಿಕ್ ಆಡಿಷನ್ಸ್ ಕೊಡೋಕೆ ಹೋದಾಗ ರಿಷಬ್ ಸರ್ನ ಮೀಟ್ ಮಾಡಿದ್ದೆ, ಹಾಗೆ ರಕ್ಷಿತ್ ಸರ್ನ ಮೀಟ್ ಮಾಡಿದಾಗ ಅವರು ನಾನು ಆಡಿಷನ್ ಕೊಡ್ತೀನಿ ಅಂದಾಗ ನೀವೆಂತಕ್ಕೆ ಆಡಿಷನ್ ಕೊಡ್ತೀರಾ, ನಿಮ್ಮನ್ನು ನೋಡಿದ್ದೀನಿ ಸಿನಿಮಾದಲ್ಲಿ ಅಂತ ಹೇಳಿದ್ರು. ಐ ವಾಸ್ ಲೈಕ್ ಓಕೆ ಸರಿ ಅಂತ. ಬಟ್ ಅದರ ಕಿರಿಕ್ ಡೇಟ್ಸ್ ಕೊಟ್ಟಾಗ ಐ ಕುಡಂಟ್ ಬ್ಯಾಲೆನ್ಸ್ ಮ್ಯಾಮ್. ಹೇಗಾಯಿತು ಅಂದರೆ ಐ ವಾಸ್ ಸೋ ಅಮ್ಯಾಚ್ಯೂರ್. 2 ಪ್ರಾಜೆಕ್ಟ್ ಕೈಲಿದೆ. ಒಂದು ಸೀರಿಯಲ್ ಮಾಡ್ತಾಯಿದ್ದೀನಿ, ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಇದೊಂದು ಸಿನಿಮಾ ಬಂದಿದೆ. ಈ ಸಿನಿಮಾನ ಹೇಗೆ ಬ್ಯಾಲೆನ್ಸ್ ಮಾಡಲಿ, ಸ್ಕೆಡ್ಯೂಲ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. You regret that you were not? I didn't do Kirik Party. You still back of your mind. Yes, definitely. Because anniversary celebrate money every time. It's always important, like, whom you work with. Exactly. Yeah. So with Seatage, you have some good actors around you, like, which helps you to take forward your character along with others.
ಎಕ್ಸಾಕ್ಟ್ಲಿ ಮ್ಯಾಮ್, ರೈಟ್ ಪಾಯಿಂಟ್. ರಘು ರಾಮನ್ ಕೋಪ ಅಂತ ಒಬ್ರು ಆ್ಯಕ್ಟರ್ ಇದೆ, ಅವ್ರು ಕಿರಿಪಾಟೇಲ್ ಮಾಡಿದ್ದಾರೆ. ಗಿರೀಶ್ ಶಿವಣ್ಣ ಇದ್ದಾರೆ, ರವೀಕ್ಷಾ ಶೆಟ್ಟಿ ಹೀರೋಯಿನ್ ಆಗಿ ಮಾಡಿದ್ದಾರೆ. ಸೊ ಇವರು ತುಂಬ ಹೆಂಗೆ, ನಾನು ರಘು ಸರ್ಗೆ ಹೇಳ್ತಿರ್ತೀನಿ, ಸರ್ ನೀವು ಸಿನಿಮಾ ಸೆಕೆಂಡ್ ಹೀರೋ ಅಂತ ಹೇಳ್ತಾ ಇರ್ತೀನಿ. ಯಾಕಂದರೆ ಅವ್ರು ಅಷ್ಟು ಟ್ರಾವೆಲ್ ಆಗಿದ್ದಾರೆ ಆ್ಯಂಡ್ ಅವ್ರ ಪ್ರೆಸೆನ್ಸ್ ತುಂಬ ಮ್ಯಾಟರ್ ಆಗ್ತಿದೆ. ಆ್ಯಂಡ್ ಕಾಮಿಕ್ ಎಲಿಮೆಂಟ್ಸ್ ಎಲ್ಲ ಅವ್ರದ್ದು ಮತ್ತು ಗಿರೀಶ್ ಶಿವ, ಯಾಕಂದರೆ ಐ ಕ್ಯಾನ್ ಬಿ ಜೋಕಿಂಗ್ ಇನ್ ಅ ಸೀರಿಯಸ್ ಸಿಚುವೇಶನ್, ದೇ ಕ್ಯಾನ್ ಡೂ ದ್ಯಾಟ್. ನಾನು ಹ್ಯಾಪಿ ಬರ್ತ್ಡೇ ಟು ಮೀ ಮಾಡಿದಾಗ ಅಲ್ಲೊಂದು ಮರ್ಡರ್ ಆಗಿರುತ್ತೆ, ನಾನು ಒಬ್ಬ ಸ್ಟೋನರ್, ನನಗೆ ಸೀರಿಯಸ್ನೆಸ್ಸೇ ಇಲ್ಲ, ಅವ್ರು ಮರ್ಡರ್ ಆಗಿದ್ರು ಲೆವೆಲ್ಗೆ ಅಂತಿರ್ತೀನಿ. ಸೊ ಈ ಸಿನಿಮಾದಲ್ಲಿ ಆ ಕೆಲಸ ಇವ್ರು ಮಾಡ್ತಿದ್ದಾರೆ. ಸೊ ಆ ಟೀಮ್ ಅಪ್ ಆಗಿದ್ದು ಐ ಥಿಂಕ್ ಅದು ಅಪ್ಲಿಫ್ಟ್ ಆಗಿದೆ, ಸಿನಿಮಾ ಎಂಟರ್ಟೈನಿಂಗ್ ಆಗಿದೆ ಅವರಿಂದ ಅಂತ ನನಗೆ ಅನಿಸುತ್ತೆ. But when you said you were just talking about how they bring comedy, but in a horror film when you dilute with comedy, ಒಂಥರ ವರ್ಕ್ ಆಗಲ್ಲ, that fear factor will just go away. ಯಾ ಮ್ಯಾಮ್, ರೈಟ್ ಪಾಯಿಂಟ್. ಬಟ್ ಆದರೆ ನಾವು ಸ್ಟಾರ್ಟಿಂಗಿಂದ ನಾವು ಸಿನಿಮಾನ ಯಾವ ರೀತಿ ತೊಗೊಂಡು ಹೋಗ್ತೀವಿ ಅನ್ನೋದು ನಮ್ಗೆ ಆಲ್ರೆಡಿ ಒಂದು ಕ್ಲಾರಿಟಿ ಇತ್ತು. ಇದೊಂದು ಕಾಮಿಕ್ ಹಾರರ್ ಚಿತ್ರ ಅಂತಲೇ ಇತ್ತು. Okay. ಅಂದರೆ ಇವಾಗ ಹಾರರ್, ಬರೀ ಹಾರರ್ ಮಾಡ್ತೀವಿ ಅಂದರೆ ಟೆಕ್ನಿಕಾಲಿಟಿ ತುಂಬ ಚೆನ್ನಾಗಿರಬೇಕು. ಐ ಥಿಂಕ್ ಶೂಟ್ ಡೇಟ್ಸ್ ತುಂಬ ಜಾಸ್ತಿ ಇರಬೇಕು. ಪ್ರತಿಯೊಂದು ಶಾರ್ಟ್ಗೂ ನಾವು ಐ ಥಿಂಕ್ ವಿ ನೀಡ್ ಟು ಪ್ಲ್ಯಾನ್, ಶಾರ್ಟ್ ಡಿವಿಷನ್ಸ್ ಹಾಗೆ ಇರಬೇಕು. ಬಟ್ ಕಾಮಿಕ್ ಅಂತ ಬಂದಾಗ ಅಗೇನ್ ಡ್ರಾಮಾ ಇನ್ಕ್ಲೂಡ್ ಆಗುತ್ತೆ. ಡ್ರಾಮಾ ಬಂದಾಗ ನಿಮ್ಗೆ ಒಂದಿಷ್ಟು ರಿಲ್ಯಾಕ್ಸೇಷನ್ ಸಿಗುತ್ತೆ. ಹಾರರ್ ಅಂದ ತಕ್ಷಣ ಅಗೇನ್ ಒಂದಿಷ್ಟು ಮೇಕಿಂಗ್ ಬರುತ್ತೆ. ಸೊ ನಮಗೊಂದಿಷ್ಟು ಲಿಬರ್ಟಿ ಇತ್ತು ಇರೋ ಬಜೆಟಲ್ಲಿ ಆಟ ಆಡೋದಕ್ಕೆ. ಸೊ ನಮ್ಗೆ ಆ ನಿಟ್ಟಲ್ಲಿ ನೋಡಿದಾಗ ಕಾಮಿಡಿನ ಆ್ಯಡ್ ಮಾಡಿದ್ವಿ. Whatever the conversation I had, I always think like, you think of the budget and then take the film ಅಂತ. ನೋ ಮ್ಯಾಮ್, ನಂದು ಬಜೆಟ್ ನೋಡಲ್ಲ. ನಂಗೆ ಆ್ಯಕ್ಚುಲಿ ಐ ಆಮ್ ಆಲ್ಸೋ ವೇಟಿಂಗ್ ಲೈಕ್ ಒಂದು ಬಿಗ್ ಬಜೆಟ್ ಮಾಡೋಣ ಅಂತ. ದ ಥಿಂಗ್ ಇಸ್ ಬಜೆಟ್ ನಾನು ನೋಡಲ್ಲ. ದ ಥಿಂಗ್ ಇಸ್ ಲೈಕ್ ಟೀಮ್ ವರ್ಕ್. ಇವಾಗ ನನಗೆ ಓಕೆ ಆ್ಯಸ್ ಅನ್ ಆ್ಯಕ್ಟರ್ ನಾನೇ ಬಜೆಟ್ ನೋಡ್ತೀನಿ ಅಂತ ಹೇಳಿದ್ರೆ, ಮ್ಯಾಮ್ ಒಂದು ಸಿನಿಮಾ ಮಾಡಿದ್ದೀನಿ ಗೊಂಬೆರಾಮ ಅಂತ, ತುಂಬ ಕಡಿಮೆ ಬಜೆಟ್ ಸಿನಿಮಾ. ನಾನು ಆ್ಯಕ್ಚುಲಿ ಆಮೇಲೆ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ ಅದ್ರ ಬಗ್ಗೆ. ಮ್ಯಾಮ್ ನನಗೆ ಗೊತ್ತಾಗಿದೆ ಏನಂದರೆ ಆ ಸಿನಿಮಾ ಬಜೆಟೇ ಇಲ್ಲ ಅಂತ. ಅದು ನನಗೆ ಅರ್ಥ ಆಗಿದ್ದಕ್ಕೆ ನಾನು ಅವ್ರ ಜೊತೆ ವರ್ಕ್ ಮಾಡೋಕ್ಕಾಯ್ತು. ಇಲ್ಲಾಂದರೆ ನಾನು ಮೇ ಬಿ ಅವ್ರು ಪೇಮೆಂಟ್ ಕೊಡ್ತಾರೆ ನಾನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಅವ್ರ ಬಗ್ಗೆ ನಾನು ಬೇಜಾರು ಮಾಡಿಕೊಂಡು ಮೇ ಬಿ ನಾನು ಅದನ್ನು ಕೆಲಸ ಸರಿಯಾಗಿ ಮಾಡದೇ ಇರ್ಬೋದು. ಸೊ ಒಂದು ಕ್ಲಾರಿಟಿ ಸಿಕ್ಬಿಟ್ರೆ ಬಜೆಟ್ ಪ್ರಕಾರ ಒಬ್ಬ ಆ್ಯಕ್ಟರ್ಗೆ ಓಕೆ ಪಾಪ ಇಷ್ಟಲ್ಲೇ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಐ ಥಿಂಕ್ ಅವನ ಒಂದು ಇನ್ಪುಟ್ ಹಾಗೆ ಅವನ ವಾಟ್ ಯು ಸೇ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ಐ ಥಿಂಕ್ ಒಂದು ಮನ್ಸಾರೆ ಬಂದು ಮಾಡೋಣ ಬನ್ನಿ ಲೆಟ್ಸ್ ಡೂ ದಿಸ್ ಅಂತ ಹೇಳ್ತಾರೆ. ಹೆಂಗೆ ಅಂದರೆ ಒಂದೇ ತಟ್ಟೆ ಅನ್ನ ಇರುತ್ತೆ, ಇಬ್ರು ಶೇರ್ ಮಾಡೋಣ ಅಂದಾಗ ಅದನ್ನು ಪ್ರೀತಿಯಿಂದ ಕೇಳ್ಕೊಳ್ಳೋಣ, ಅಲ್ಲ ಶೇರ್ ಇಟ್ ನೋ ಅಂತ ಹೇಳ್ತೀವಿ. ಐ ಥಿಂಕ್ ಆ ಥರ ಐ ಥಿಂಕ್ ವಿ ನೀಡ್ ಟು ನೋ ದ ಬಜೆಟ್ ಟು ಅಂಡರ್ಸ್ಟ್ಯಾಂಡ್ ದ ಸಿಚುಯೇಷನ್ಸ್. ಸೊ ನಮಗೇನಂದರೆ ವೆನ್ ಯು ಜಸ್ಟಿಫೈ ದ ಟೈಟಲ್ ಅಷ್ಟೇ. ಸೊ ಐ ಹೋಪ್ ವಿತ್ ಯು ಆ್ಯಂಡ್ ಅದರ್ ಸ್ಟಾರ್ ಕಾಸ್ಟ್ ವಿಲ್ ಬ್ರಿಂಗ್ ಎವ್ರಿಬಡಿ on seat edge. Yes, ma'am. So this is January 30th. January 30. One thing I want to add, ma'am, ನೀವು ಜಸ್ಟಿಫಿಕೇಶನ್ ಟು ದ ಟೈಟಲ್ ಅಂತ ಕೇಳಿದಾಗ ನನಗೆ ಆ್ಯಕ್ಚುಲಿ ಭಯ ಆಗುತ್ತೆ. ಯಾಕಂದರೆ ಈ ಸಿನಿಮಾದಲ್ಲಿ ಹಂಗೆ ನೋಡೋಕೆ ಹೋದರೆ ನನ್ನ ಸಿನಿಮಾ ಹೆಸರು ನನ್ನ ನೋಡಿ ಅಂತ ಇಡಬೇಕಾಗಿತ್ತು. ಈ ಸಿನಿಮಾದಲ್ಲಿ ನಾನು ತುಂಬ ಲೇಮ್ ಹೆಸರು ಇಟ್ಕೊಂಡಿರ್ತೀನಿ ನನ್ನ ಚಾನಲ್ಗೆ, ನನ್ನ ನೋಡಿ ಅಂತ. ನನ್ನ ನೋಡಿ ಮರಿಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಹೆಸರು ಗೊತ್ತೇ ಇದಲ್ವಾ, ನನ್ನ ನೋಡಿ ಅಂತಿರ್ತೀನಿ ನಾನು. ಸೊ ಅದಕ್ಕೆ ಒಂದು ಹೆಸರನ್ನ ಚೇಂಜ್ ಮಾಡ್ತೀನಿ. ದಟ್ ನೇಮ್ ಇಸ್ ಸೀಟ್ ಎಡ್ಜ್. ಸೀಟ್ ಎಡ್ಜ್ ಅಂದರೆ ನನ್ನ ನೋಡಿ ಇರೋದಕ್ಕೆ ನೀವು ಆ್ಯಕ್ಚುಲಿ ಸಿನಿಮಾಲೂ ಹಾಗೆ ಕೇಳ್ತಾರೆ, ನನ್ನನ್ನು ಬಂದು ನೋಡಿ ನೋಡಿ ಅಂತ ಕೇಳ್ತಾ ಇರ್ತೀನಿ. ಸೊ ಈ ಥರದೊಂದು ಲೇಮ್ ಐಡಿಯಾ ಇದ್ದಾಗ ಆ ಸಿನಿಮಾ ಒಳಗಡೆ ಓಕೆ ಸೀಟ್ ಎಡ್ಜಿಗೆ ತರುವಂಥ ಕಾಂಟೆಂಟ್ನ ಕೊಡ್ತಿರ್ಬೇಕಾರೆ ಒಬ್ಬ ಯೂಟ್ಯೂಬರು, ವೈ ನಾಟ್ ಸೀಟ್ ಎಡ್ಜ್ ಇರ್ಬೋದು ಅಂತ ಥಾಟ್ ಬರುತ್ತೆ. ಸೊ ಅದೇ ಹೆಸರನ್ನ ಇಲ್ಲಿ ಅವರು ಕ್ಯಾರಿ ಮಾಡ್ತಿದ್ದಾರೆ. ಐ ಡೋಂಟ್ ನೋ, ನೀವು ಸೀಟ್ ಎಡ್ಜಿಗೆ ಬಂದಿಲ್ಲ ಅಂದ್ರೆ ಮೇಲೆ ನಂಗೆ ದಯವಿಟ್ಟು ಫೋನ್ ಮಾಡೋದು ಆಮೇಲೆ ಬೈಯೋದು ಮಾಡಬೇಡಿ. ಬಟ್ ಡೆಫಿನೆಟ್ಲಿ ನೀವು ಎಂಟರ್ಟೈನ್ ಆಗ್ತೀರಾ ಅಂತ ಹೇಳ್ತೀನಿ ನಾನು. ಯಾಕೆ ಹಾನೆಸ್ಟ್ ಆಗಿರೋಣ ಆಡಿಯನ್ಸ್ ಜೊತೆ, ವಿಲ್ ಡೆಫಿನೆಟ್ಲಿ ಗೆಟ್ ಎಂಟರ್ಟೈನ್. That's what people come for. Exactly. Irrespective of what it is, genre, you need to entertain. Exactly. I'm sure you will entertain. Yes, ma'am. ನಿನ್ನ ನೋಡಕ್ಕೆ ಬರ್ತಾರೆ. So sweet. ನೀವು ಬನ್ನಿ ನಾ ಪ್ಲೀಸ್. All the best. Thanks, ma'am. And I want to say this, it was very nice talking to you. I didn't feel like I'm talking to a very great personality because ಇವ್ರ ಬಗ್ಗೆ ನಾನು ಸಾಕಷ್ಟು ಕೇಳಿದ್ದೀನಿ, ಇಂಡಸ್ಟ್ರಿಗೆ ಬಂದಾಗಿಂದ ಕೇಳಿದ್ದೀನಿ. ಅಂದರೆ ಲೈಕ್ ಅಂದರೆ ಗನ್ ಕ್ವಶನ್ಸು ಹಾಗೆ ಇರುತ್ತೆ, ಆನ್ಸರ್ಸು ಹಾಗೆ ಇರುತ್ತೆ. ಬಟ್ ಯು ಆರ್ ಸೋ ಸ್ವೀಟ್ ಮ್ಯಾಮ್, ಯು ಸೋ ಸ್ವೀಟ್, ಯು ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ನಾವು ನಿಮ್ಮ ಜೊತೆ ಮಾತಾಡೋಕ್ಕೆ. ಒಂದೇನಂದರೆ ಪೀಪಲ್ ಥಿಂಕ್ ಓಕೆ ನಾನು ಪ್ರೆಸ್ ಮೀಟಲ್ಲಿ ಕೇಳೋ ಕ್ವೆಶನ್ಸು ಇಂಟರ್ವ್ಯೂಲಿ ಕೇಳೋಕ್ಕೆ ಹೋದರೆ ಇಟ್ ಬಿಕಾಸ್ ವಿ ಆರ್ ಮೀಟಿಂಗ್ ವೆನೆವರ್ ವಿ ಮೀಟ್ ಅ ಪರ್ಸನ್ ವಿ ಶುಡ್ ಟಾಕ್ ಅಕಾರ್ಡಿಂಗ್ಲಿ. ಯು ಜಸ್ಟ್ ಕಾಂಟ್ ಲೈಕ್ ಸೇ ಓಕೆ ನಾನು TRP ಅದಕ್ಕೆ ಹೇಳಿದ್ನಲ್ಲ, ಈ ಶೇರು ಲೈಕ್ಸು ಅದೆಷ್ಟು ಇದಾಗ್ಬಿಟ್ಟಿದೆ ಅಂದರೆ ಒಂದೊಂದ್ಸತಿ ನಾನು ಅನ್ಕೋತೀನಿ ಈವನ್ ವಿತ್ 2 people ವಾಚ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಓಕೆ ಯಾರೋ ವಾಚ್ ಮಾಡಿದ್ದಾರೆ ಅಂತ. ಹೌದು ಮ್ಯಾಮ್. ಸೊ ಅದಕ್ಕೆ ಎನಿವೇ ಯು ಹ್ಯಾವ್ ಯುವರ್ ಪರ್ಸನ್ ಇನ್ ದ ಹೌಸ್ ಓನ್ಲಿ, ಶಿ ನೋಸ್ ಬೆಟರ್. ಎಕ್ಸಾಕ್ಟ್ಲಿ ಮ್ಯಾಮ್. ಇಲ್ಲ ಬಟ್ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಅನ್ಕೊತಾ ಇದ್ದೆ ಮ್ಯಾಮ್ ಜೊತೆ ಒಂದು ಇಂಟರ್ವ್ಯೂ ನಮಗೂ ಸಿಗಲಿ ಅಂತ. ಇಟ್ ವಾಸ್ ಗ್ರೇಟ್ ಆಪರ್ಚುನಿಟಿ. ಇವತ್ತು ಒಂದು ಅದ್ಭುತವಾದ ಒಂದು ಇಂಟರ್ವ್ಯೂ ನಾನು ಶಾರದಾ ಮ್ಯಾಮ್ ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡಿದ್ವಿ. ಅದ್ಭುತವಾಗಿತ್ತು, ಒಳ್ಳೆ ಮಾತುಕತೆಗಳಾಯಿತು. ಸೊ ಇಂಡಿಯನ್
ಎಕ್ಸ್ಪ್ರೆಸ್ಸಲ್ಲಿ ಬರುವಂಥ ಸಿನಿಮಾ ಎಕ್ಸ್ಪ್ರೆಸ್ ಚಾನಲಲ್ಲಿ ಈ ಒಂದು ಇಂಟರ್ವ್ಯೂ ಬರುತ್ತೆ. ಸೊ ಮರಿಬೇಡಿ ಈ ಒಂದು ಇಂಟರ್ವ್ಯೂ ನೋಡೋದಕ್ಕೆ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.